Hello, my dear friends. Welcome to Benzene Chemistry YouTube channel. Dear friends, see, today we have attended KCET examination. ಹೌದಾ? ಸೊ ಇವತ್ತು ಎರಡು ಸಬ್ಜೆಕ್ಟ್ ಎಕ್ಸಾಮಿನೇಷನ್ನ ನೀವು ಮುಗಿಸಿದ್ದೀರಾ. ಸೊ ಅದರಲ್ಲಿ ನೀವು KCET ಎಕ್ಸಾಮ್ ಹಾಲಿಗೆ ಹೋಗಬೇಕಾದ್ರೆ ಏನೇನು ಪ್ರಿಪ್ರೇಷನ್ಸ್ ಇರಬೇಕು, ಹೌದಾ? ಏನೇನು ತೊಗೊಂಡು ಹೋಗಬೇಕು, ಏನೇನು ತೊಗೊಂಡು ಹೋಗಬಾರ್ದು, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸ್ ಗೊತ್ತಾಗಿದೆ ಅಂತ ಅನ್ಕೋತೀನಿ, ಹೌದಾ? ಸೊ ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡೋದು ಬೇಡ ಈಗ. Today we'll discuss about what are the last minute revision tips. I'm going to give some last minute revision tips of chemistry. ಸೊ ಈ ಕೆಮಿಸ್ಟ್ರಿಯಲ್ಲಿ ಲಾಸ್ಟ್ ಮಿನಿಟ್ ರಿವಿಷನ್ನ ಯಾವ ಥರ ಮಾಡ್ಕೋಬೇಕು, ಯಾವ ಟಾಪಿಕ್ದಿಂದ ಏನೇನ ರಿವೈಸ್ ಮಾಡ್ಕೋಬೇಕು ಅನ್ನೋದನ್ನು ಶಾರ್ಟ್ಕಟಲ್ಲಿ ಹೇಳ್ತೀನಿ. ಸೊ ಇಷ್ಟು ನೀವು ಫಾಲೋ ಮಾಡಿದ್ರೆ ಸಾಕು, ಇಟ್ ವಿಲ್ ಹೆಲ್ಪ್ ಟು ಬೂಸ್ಟ್ ಯುವರ್ ರ್ಯಾಂಕ್. ಓಕೆ, ಸೊ ಫಸ್ಟಲ್ಲಿ ಡಿಯರ್ ಫ್ರೆಂಡ್ಸ್, ದ ಫಸ್ಟ್ ಟಾಪಿಕ್ ಈಸ್ ಸಾಲಿಡ್ ಸ್ಟೇಟ್. ದಿ ಸಾಲಿಡ್ ಸ್ಟೇಟ್ ನೋಡಿ, ಈ ಟಾಪಿಕಲ್ಲಿ ನೀವು ಏನೇನು ರಿವೈಸ್ ಮಾಡ್ಕೋಬೇಕು ಗೊತ್ತಾ? ಪಟ್ ಅಂತ ರಿವೈಸ್ ಮಾಡ್ಕೋತಿರ್ಬೇಕು. ಏನೇನು ಅಂತಂದರೆ, ಸಿ ಫಸ್ಟ್ ಯು ನೋ ದ ಎಕ್ಸಾಂಪಲ್ಸ್ ಆಫ್ ಸಾಲಿಡ್ಸ್, ಟೈಪ್ಸ್ ಆಫ್ ಸಾಲಿಡ್ಸ್, ಹೌದಾ? ಈಗ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಅಯೋಡಿನ್ ಬಿಲಾಂಗ್ಸ್ ಟು ವಿಚ್ ಟೈಪ್ ಆಫ್ ಸಾಲಿಡ್ ಅಂತ ಕೇಳ್ತಾರೆ, ಹೌದಾ? ಅಲ್ಲಿ ಆಪ್ಷನ್ ಮಾಲಿಕ್ಯುಲರು, ಅಯಾನಿಕ್ಕು, ಮೆಟಾಲಿಕ್ಕು, ಕೋವಾಲಿಟಿ ಈ ಥರ ಎಲ್ಲ ಇರುತ್ತೆ. ಅದರಲ್ಲಿ ನೀವು ಪರ್ಟಿಕ್ಯುಲರ್ ಚಾಯ್ಸನ್ನು ತೊಗೋಬೇಕಾಗತ್ತೆ, ಹೌದಾ? ಈ ಥರ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ತಾರೆ. ಸೊ ಅದಕ್ಕೆ ಏನು ಮಾಡಿ, ಮಾಲಿಕ್ಯುಲರ್ ಸಾಲಿಡ್ಗೆ, ಅಯಾನಿಕ್ ಸಾಲಿಡ್ಗೆ, ಮೆಟಾಲಿಕ್ಗೆ, ಕೋವಾಲೆಂಟ್ಗೆ ಎಕ್ಸಾಂಪಲ್ಸ್ಗಳನ್ನ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಬಿಡಿ, ಹೌದಾ? ಸೊ ಆಮೇಲೆ ಟೈಪ್ಸ್ ಆಫ್ ಪ್ರಿನ್ಸಿಪಲ್ ಕೇಳ್ತಾರೆ, ಹೌದಾ? ಟೈಪ್ಸ್ ಆಫ್ ಪ್ರಿನ್ಸಿಪಲ್ ಏನು? ಬಾಡಿ ಸೆಂಟರ್ಡು, ಎಂಡ್ ಸೆಂಟರ್ಡು, ಎಡ್ಜ್ ಸೆಂಟರ್ಡು, ಹೌದಾ? ಸೊ ಇವೆಲ್ಲ ಇರ್ತಾ ಗೊತ್ತಾ? ಅದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ಬರುತ್ತೆ. ಮೀನ್ಸ್ ದ ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಕಂಟೈನ್ಸ್ ಪಾರ್ಟಿಕಲ್ಸ್ ಡ್ಯಾಶ್ ಅಂತ ಕೊಡ್ತಾರೆ. ಆಪ್ಷನ್ ಎ ಎಟ್ ಆಲ್ ದಿ ಕಾರ್ನರ್ಸ್, ಆಪ್ಷನ್ ಬಿ ಕಾರ್ನರ್ಸ್ ಆ್ಯಂಡ್ ಬಾಡಿ ಸೆಂಟರ್, ಆಪ್ಷನ್ ಸಿ, ಆಪ್ಷನ್ ಡಿ ಏನೋ ಕೊಟ್ಟಿರ್ತಾರೆ, ಹೌದಾ? ಅವಾಗ ನೀವು ಕರೆಕ್ಟ್ ಆಪ್ಷನ್ ಚೂಸ್ ಮಾಡ್ಕೋಬೇಕು. ಸಿಂಪಲ್ ಇರುತ್ತೆ ಕ್ವಶನ್ನು. ದ ನಂಬರ್ ಆಫ್ ಪಾರ್ಟಿಕಲ್ಸ್ ಯೂನಿಟ್ ಸೆಲ್, ಹೌ ಮೆನಿ ನಂಬರ್ ಆಫ್ ಪಾರ್ಟಿಕಲ್ಸ್ ಆರ್ ದೇರ್ ಇನ್ FCC, BCC, ಸಿಂಪಲ್ ಕ್ಯೂಬಿಕ್, ಈ ಥರ ಎಲ್ಲ ಕ್ವಶನ್ ಬರುತ್ತೆ, ಹೌದಾ? ಆ್ಯಂಡ್ ನಂಬರ್ ಆಫ್ ವೈಡ್ಸಲ್ಲಿ ಎರಡು ಥರ ಇರುತ್ತೆ, ಟೆಟ್ರಾಹೆಡ್ರಲ್ ವೈಡು, ಆಕ್ಟಾಹೆಡ್ರಲ್ ವೈಡು, ಹೌದಾ? ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟಿದ್ರೆ ವೈಡ್ಸ್ ಎಷ್ಟಿರುತ್ತೆ ಅಂತ ಗೊತ್ತಿರಬೇಕು ನಿಮಗೆ, ಇದು ಇಂಪಾರ್ಟೆಂಟು. ಇದ್ರ ಮೇಲೆ ಫಾರ್ಮುಲಾ ಆಫ್ ದಿ ಕಂಪೌಂಡ್ ಕ್ಯಾಲ್ಕುಲೇಟ್ ಮಾಡೋದು ಬರುತ್ತೆ, ಕಂಪೌಂಡ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡೋದು, ಹೌದಾ? ಸೊ ಯಾವಾಗಲೂ ಇಫ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಆರ್ n, 2n ನಂಬರ್ ಆಫ್ ಟೆಟ್ರಾಹೆಡ್ರಲ್ ವೈಡ್ಸ್ ಆರ್ ಫಾರ್ಮ್ಡ್ ಆ್ಯಂಡ್ n ನಂಬರ್ ಆಫ್ ಆಕ್ಟಾಹೆಡ್ರಲ್ ವೈಡ್ಸ್ ಆರ್ ಫಾರ್ಮ್ಡ್. ಗೊತ್ತಿದೆಯಲ್ಲ ಇದು? ಓಕೆ. ಸೊ ಫಾರ್ಮುಲಾ ಆಫ್ ದಿ ಕಂಪೌಂಡ್, ಫಾರ್ಮುಲಾ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು? ಇಫ್ ಎ ಅಟಮ್ಸ್ ಆಕ್ಯುಫೈ ಕಾರ್ನರ್, ಬಿ ಅಟಮ್ಸ್ ಆಕ್ಯುಫೈ ಬಾಡಿ ಸೆಂಟರ್, ವಾಟ್ ಈಸ್ ದಿ ಫಾರ್ಮುಲಾ ಆಫ್ ದಿ ಕಂಪೌಂಡ್, ಹೌದಾ? AB, ಈ ಥರ ಎಲ್ಲ ಕ್ವಶನ್ಸ್ ಬರುತ್ತೆ. ಆಮೇಲೆ ಡೆನ್ಸಿಟಿ ಫಾರ್ಮುಲಾ ಮತ್ತು ಯೂನಿಟ್ಗಳು ನೆನ್ಪಿಟ್ಕೊಂಬೇಡಿ. ಡೆನ್ಸಿಟಿ ಫಾರ್ಮುಲಾ. ಸೊ ಡೆನ್ಸಿಟಿ ಫಾರ್ಮುಲಾ ಏನು ಮಾಡೋದು, ಇದ್ರ ಮೇಲೆ ಏನು ಬರುತ್ತೆ ಗೊತ್ತಾ? ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡೋ ಕ್ವಶನ್ಸ್ ಬರುತ್ತೆ. ದ ಪ್ಯಾಕಿಂಗ್ ಎಫಿಷಿಯನ್ಸಿ ಮೇಲೆ ಡೈರೆಕ್ಟ್ ಕ್ವಶನ್ ಬರುತ್ತೆ. ಸೊ ವಾಟ್ ಈಸ್ ದಿ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ದ FCC, HCP, ಈ ಥರ ಎಲ್ಲ ಕೇಳ್ತಾರೆ. ಅದರ್ವೈಸ್ ರೇಡಿಯಸ್ನ ಕೊಟ್ಟು ಎಡ್ಜ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡೋದು ಕೇಳ್ತಾರೆ, ಅಥವಾ ಎಡ್ಜ್ ಲೆಂತನ್ನು ಕೊಟ್ಟು ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡೋದು ಕೇಳ್ತಾರೆ. ಆ ಥರ ಕ್ವಶನ್ಸ್ ಬರೋ ಪ್ರೊಬಬಿಲಿಟಿ ಇದೆ. ಇದನ್ನು ಬಿಟ್ಟು ನೆಕ್ಸ್ಟ್ ಲಾಸ್ಟಲ್ಲಿ ಏನು ಬರುತ್ತೆ? ಡಿಫೆಕ್ಟ್ದಿಂದ ಬರುತ್ತೆ, ಹೌದಾ? ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವ ಅಂತಂದರೆ ಫ್ರೈಂಕೆಲ್ ಡಿಫೆಕ್ಟು, ಸ್ಕಾಟ್ಕಿ ಡಿಫೆಕ್ಟ್. ಇದರಲ್ಲಿ ಏನು ಮಾಡ್ಕೊಳ್ಳಿ? ಸೊ ಪ್ಲೀಸ್ ರಿಮೆಂಬರ್ ಎಕ್ಸಾಂಪಲ್ಸ್. ಫಸ್ಟ್ ಏನು ಮಾಡ್ಕೊಳ್ಳಿ? ಎಕ್ಸಾಂಪಲ್ಸ್ಗಳನ್ನ ಚೆನ್ನಾಗಿ ನೋಡ್ಕೊಂಬೇಡಿ. ಆಮೇಲೆ ಇದರದ್ದು ಡೆನ್ಸಿಟಿ ಬಗ್ಗೆ ಒಂಚೂರು ಲಕ್ಷ್ಯ ಇರಲಿ. ಸೊ ಫ್ರಂಕೆಲಲ್ಲಿ ಡೆನ್ಸಿಟಿ ಯಾವ ಥರ ಚೇಂಜ್ ಆಗುತ್ತೆ, ಸ್ಕಾಟ್ಕಿಯಲ್ಲಿ ಡೆನ್ಸಿಟಿ ಯಾವ ಥರ ಚೇಂಜ್ ಆಗುತ್ತೆ, ಹೌದಾ? ಯು ಮಸ್ಟ್ ಬಿ ಅವೇರ್ ಆಫ್ ದ್ಯಾಟ್. ಸೊ ಇಂತಿಷ್ಟು ಈ ಸಾಲಿಡ್ ಸ್ಟೇಟಿಂದ ರಿವೈಸ್ ಮಾಡ್ಕೋಬೇಕು ನೀವು, ಹೌದಾ? ರಿವೈಸ್ ಇನ್ ದ ಸೆನ್ಸ್ ಬರ್ಡ್ ವ್ಯೂ. ಯೂನಿಟ್ ನಂಬರ್ 2 ಸೊಲ್ಯೂಷನ್ದಿಂದ ಏನು ಬರುತ್ತೆ ನಮಗೆ? ಯೂನಿಟ್ಸ್ ಆಫ್ ಕಾನ್ಸಂಟ್ರೇಷನ್, ಹೌದಾ? ಇದರಲ್ಲಿ ವೇಟ್ ಪರ್ಸೆಂಟೇಜು, ಹೌದಾ? ವೇಟ್ ಬೈ ವಾಲ್ಯೂಮ್ ಪರ್ಸೆಂಟೇಜು ಅಥವಾ ವಾಲ್ಯೂಮ್ ಪರ್ಸೆಂಟೇಜು, ಹೌದಾ? PPM, ಮೋಲ್ ಫ್ರ್ಯಾಕ್ಷನ್, ಹೌದಾ? ಮೋಸ್ಟ್ ಇಂಪಾರ್ಟೆಂಟ್ ಯಾವುದು? ಮೊಲ್ಯಾರಿಟಿ ಆ್ಯಂಡ್ ಮೊಲ್ಯಾಲಿಟಿ, ಇವೆಲ್ಲ ಬರ್ತವೆ. ಇದ್ರ ಮೇಲೆ ಕ್ವಶನ್ ಯಾವ ಥರದ್ದು ಇರುತ್ತೆ ಗೊತ್ತಾ? ವಿಚ್ ಆಫ್ ದಿ ಕಾನ್ಸಂಟ್ರೇಷನ್ ಯೂನಿಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್ ಆರ್ ಡಿಪೆಂಡೆಂಟ್ ಆಫ್ ಟೆಂಪರೇಚರ್ ಅಂತ ಬರುತ್ತೆ. ಸೊ ಅಲ್ಲಿ ನೀವು ಅದನ್ನು ಮೆನ್ಷನ್ ಮಾಡಲೇಬೇಕು. ಮೊಲ್ಯಾರಿಟಿ ಈಸ್ ಡಿಪೆಂಡೆಂಟ್ ಆನ್ ಟೆಂಪರೇಚರ್, ಮೊಲ್ಯಾಲಿಟಿ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಎಲ್ಲಿ ಮಾಸ್ ಇನ್ಕ್ಲೂಡ್ ಆಗಿರುತ್ತಲ್ಲ ಫಾರ್ಮುಲಾದಲ್ಲಿ ಮಾಸ್ ಮಾತ್ರ ಇರಬೇಕು, ಅದು ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ವಾಲ್ಯೂಮ್ ಟರ್ಮ್ ಇದ್ದರೆ ಅದು ಡಿಪೆಂಡೆಂಟ್ ಆನ್ ಟೆಂಪರೇಚರ್. ಆಯ್ತಾ ಇದು? ಸೊ ಮೋಲ್ ಫ್ರ್ಯಾಕ್ಷನು, ಮೊಲ್ಯಾಲಿಟಿನ ಒಂಚೂರು ಜಾಸ್ತಿ ನೋಡ್ಕೊಳ್ಳಿ. ಆಮೇಲೆ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ಗೆ ಎಕ್ಸಾಂಪಲ್ಸ್, ಪರ್ಟಿಕ್ಯುಲರ್ಲಿ ಎಕ್ಸಾಂಪಲ್ಸ್ ಮೇಲೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇರಲಿ. ಹವೆವರ್ ಇದ್ರ ಬಗ್ಗೆ ಐಡಿಯಲ್ಲು ಮತ್ತು ನಾನ್ ಐಡಿಯಲ್ ಎಲ್ಲನೂ ಒಂಚೂರು ನೋಡ್ಕೊಳ್ಳಿ, ಎಕ್ಸಾಂಪಲ್ಸ್ನ ಜಾಸ್ತಿ ನೋಡ್ಕೊಳ್ಳಿ, ಹೌದಾ?
ಆಮೇಲೆ ಈ ನಾನ್ ಐಡಿಯಲಿ ಮತ್ತೆ ಎರಡು ಥರ ಬರುತ್ತೆ, ಪಾಸಿಟಿವ್ ಡಿವಿಯೇಟಿಂಗ್ ನಾನ್ ಐಡಿಯಲ್ ಸೊಲ್ಯೂಷನ್, ನೆಗೆಟಿವ್ ಡಿವಿಯೇಟಿಂಗ್ ನಾನ್ ಐಡಿಯಲ್ ಸೊಲ್ಯೂಷನ್. ಅದನ್ನು ಸ್ವಲ್ಪ ನೋಡ್ಕೋಬೇಕು. ಎಕ್ಸಾಂಪಲ್ಸ್ ಕೊಡ್ತಾರೆ, ಹೌದಾ, ಎರಡು ಸೊಲ್ಯೂಷನ್ ಕೊಡ್ತಾರೆ. ಬೆಂಜಿನ್ ಪ್ಲಸ್ ಟಾಲಿನ್ ಇಸ್ ಬಿಲಾಂಗ್ಸ್ ಟು ವಿಚ್ ಟೈಪ್ ಆಫ್ ಸೊಲ್ಯೂಷನ್, 4 ಆಪ್ಷನ್ ಕೊಡ್ತಾರೆ, ಐಡಿಯಲು, ನಾನ್ ಐಡಿಯಲು, ಪಾಸಿಟಿವ್ ಡಿವಿಯೇಟಿಂಗ್, ನಾನ್ ನೆಗೆಟಿವ್ ಡಿವಿಯೇಟಿಂಗು, ಹೌದಾ. ಅವಾಗ ನೀವು ಕರೆಕ್ಟ್ ಆಪ್ಷನ್ನ ಚೂಸ್ ಮಾಡ್ಕೋಬೇಕು. ಕ್ಲಿಯರ್ ಆಯ್ತಾ? ಆಮೇಲೆ ಅಜಿಯೋಟ್ರೋಪ್ಸ್ ಅದ್ರ ಪ್ರಾಪರ್ಟಿ ಮೇಲೆ ಕ್ವಶನ್ಸ್ ಬರುತ್ತೆ. ಅಜಿಯೋಟ್ರೋಪ್ದು ಪ್ರಾಪರ್ಟಿ ಮೇಲೆ ಕ್ವಶನ್ ಬರೋ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರುತ್ತೆ. ಅಥವಾ ಎಕ್ಸಾಂಪಲ್ಸ್, ಪ್ರಾಪರ್ಟಿ ಆರ್ ಎಕ್ಸಾಂಪಲ್ಸ್, ಎರಡು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಇದೆ ಎನ್ ಸಿ ಆರ್ ಟಿಲಿ, ಅವುಗಳನ್ನ ಮಾತ್ರ ನೋಡ್ಕೊಳ್ಳಿ. ಇಟ್ಸ್ ವೆಲ್ ಆ್ಯಂಡ್ ಗುಡ್. ಆಮೇಲೆ ಕೊಲಿಗೇಟಿವ್ ಪ್ರಾಪರ್ಟಿ ಏನಿದೆ, 4 ಇದೆ. RLVP, ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್, ಇದ್ರದ್ದು ಫಾರ್ಮುಲಾ ನೆನಪಿಟ್ಟುಕೊಳ್ಬೇಕು, ಹೌದಾ. ಸೆಕೆಂಡ್ ಒನ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಹೌದಾ. ಇದ್ರ ಮೇಲೂ ಒಂಚೂರು ಚೆನ್ನಾಗಿರೋ ಕ್ವಶನ್ಸೇ ಬರುತ್ತೆ, ಫಾರ್ಮುಲಾ ಮಾತ್ರ ಗೊತ್ತಿರಬೇಕು ನಿಮಗೆ, ಹೌದಾ. ಆಮೇಲೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ದ ಲಾಸ್ಟ್ ಒನ್ ಈಸ್ ಆಸ್ಮೋಟಿಕ್ ಪ್ರೆಷರ್. ಈ ಆಸ್ಮೋಟಿಕ್ ಪ್ರೆಷರಲ್ಲಿ ಮತ್ತೆ ಯೂನಿಟ್ಗಳು ಬರುತ್ತೆ, ಮತ್ತೆ ಬೇರೆ ಬೇರೆ ಪಾರ್ಟ್ಸ್ ಬರುತ್ತೆ, ಹೌದಾ. ಹೈಪೋಟೋನಿಕ್ ಸೊಲ್ಯೂಷನು, ಐಸೋಟೋನಿಕ್ ಸೊಲ್ಯೂಷನು. ವಾಟ್ ಹ್ಯಾಪನ್ಸ್ ಇಫ್ ಬ್ಲಡ್ ಸೆಲ್ಸ್ ಆರ್ ಡಿಪ್ಡ್ ಇನ್ ಹೈಪೋಟೋನಿಕ್ ಸೊಲ್ಯೂಷನ್, ನಾರ್ಮಲ್ ಸಲೈನ್ ಸೊಲ್ಯೂಷನ್, ಹೌದಾ. ಈ ಥರ ಎಲ್ಲ ಕ್ವಶನ್ ಬರುತ್ತೆ, ಒಂಚೂರು ಚೆನ್ನಾಗಿ ನೋಡ್ಕೊಳ್ಳಿದ್ದಾನೆ. ಆಮೇಲೆ ರಿವರ್ಸ್ ಆಸ್ಮೋಸಿಸ್ ಬಗ್ಗೆನೂ ಒಂಚೂರು ಐಡಿಯಾ ಇರಲಿ. ಆಮೇಲೆ ಫಾರ್ಮುಲಾ, ಎಲ್ಲದ್ರದ್ದು ಫಾರ್ಮುಲಾ ಯೂನಿಟ್ಗಳು ಕರೆಕ್ಟಾಗಿ ಗೊತ್ತಿರಬೇಕು, ಹೌದಾ. ಆಮೇಲೆ ಇದ್ರ ಮೇಲೆ ನ್ಯೂಮರಿಕಲ್ಸ್ ಟೈಪ್ ಕ್ವಶನ್ಸ್ ಬರೋ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರುತ್ತೆ. ನ್ಯೂಮರಿಕಲ್ಸ್, ಕ್ಯಾಲ್ಕುಲೇಟ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿಸ್ ಸೊಲ್ಯೂಷನ್ ಇಫ್ 2 ಗ್ರಾಮ್ ಆಫ್ ನಾನ್ ವೋಲ್ಟೈಲ್ ಸಾಲಿಡ್ ಇಸ್ ಆ್ಯಡೆಡ್, ಈ ಥರ ಎಲ್ಲ ಕ್ವಶನ್ಸ್ ಬರುತ್ತೆ, ಹೌದಾ. ಆಮೇಲೆ ಇದ್ರ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇತ್ತು ವೆಂಟಾ ಫ್ಯಾಕ್ಟರ್ ಅಂತ, ದಟ್ ಈಸ್ ಡಿಲೀಟೆಡ್, ನೋ ನೀಡ್ ಟು ವರಿ. CT ಅಂತೂ ಬರೋದಿಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇರೋದು ಯಾವುದು ಇಂಪಾರ್ಟೆಂಟ್, ಎಲೆಕ್ಟ್ರೋಕೆಮಿಸ್ಟ್ರಿ. ಈ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತಂದ ಏನು ಮಾಡ್ಕೋಬೇಕು ಗೊತ್ತಾ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಏನು, ಹೌ ಇಟ್ ಇಸ್ ಕ್ಯಾಲ್ಕುಲೇಟೆಡ್, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡಲ್ಲಿ ವಾಟ್ ಇಸ್ ದಿ ಕಾನ್ಸಂಟ್ರೇಷನ್ ಆಫ್ H+ ಅಯಾನ್, ಪ್ರೆಷರ್ ಆಫ್ ಹೈಡ್ರೋಜನ್ ಗ್ಯಾಸ್, ಅಥವಾ ಇದ್ರದ್ದು ವೋಲ್ಟೇಜನ್ನು ಕೇಳ್ತಾರೆ, ಎಷ್ಟಿರುತ್ತೆ, ಎಷ್ಟು ವೋಲ್ಟ್ ಇರುತ್ತೆ ಇದ್ರದ್ದು, ಎಲೆಕ್ಟ್ರೋ ಪೊಟೆನ್ಷಿಯಲ್ ಎಷ್ಟಿರುತ್ತೆ. ಸೊ E0 ವ್ಯಾಲ್ಯೂ ಫಾರ್ ದಿಸ್ ಈಸ್ ಈಕ್ವಲ್ಸ್ ಟು 0 ವೋಲ್ಟ್, ನೆನಪಿರಲಿ, ಹೈಡ್ರೋಜನ್ ಎಲೆಕ್ಟ್ರೋಡ್ಗೆ SHಗೆ, ಹೌದಾ. ಆಮೇಲೆ ಶೆಲ್ ರಿಯಾಕ್ಷನ್ಗಳನ್ನ ಯಾವ ಥರ ಬರೀಬೇಕು, ಶೆಲ್ ರೀಪ್ರೆಸೆಂಟೇಷನ್ ಯಾವ ಥರ ಮಾಡಬೇಕು, ಕ್ಯಾಥೋಡಲ್ಲಿ ಯಾವ ಥರ ರಿಯಾಕ್ಷನ್ ಆಗುತ್ತೆ, ಎನೋಡಲ್ಲಿ ಯಾವ ಥರ ರಿಯಾಕ್ಷನ್ ಆಗುತ್ತೆ. ಆಮೇಲೆ ನರ್ಸ್ಟ್ ಇಕ್ವೇಷನ್ ಇಂಪಾರ್ಟೆಂಟ್ ಇದರಲ್ಲಿ, ನರ್ಸ್ಟ್ ಇಕ್ವೇಷನ್ ಮೇಲೆ ನ್ಯೂಮರಿಕಲ್ಸ್ ಬರುತ್ತೆ ನೋಡಿ, ನರ್ಸ್ಟ್ ಇಕ್ವೇಷನ್ ಮೇಲೆ ನ್ಯೂಮರಿಕಲ್ ಬರೋ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರುತ್ತೆ, ಹೌದಾ. ಇ ಸೆಲ್ ಆ್ಯಂಡ್ ಇ ನಾಟ್ ಸೆಲ್ ಗಿಬ್ಸ್ ಎನರ್ಜಿ ಮೀನ್ಸ್ ಡೆಲ್ಟಾ ಜಿ ಆ್ಯಂಡ್ ಡೆಲ್ಟಾ Z0 ಆ್ಯಂಡ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ KC. ಈ ಮೂರದು ರಿಲೇಷನ್ಶಿಪ್ ಗೊತ್ತಿದೆಯಲ್ವಾ ನಿಮಗೆ, ಹೌದಾ. ಸೊ ಈ ರಿಲೇಷನ್ಶಿಪ್ ಫಾರ್ಮುಲಾ ಇದೆ, ಫಾರ್ಮುಲಾ ಚೆನ್ನಾಗಿ ನೋಡ್ಕೊಳ್ಳಿ. ಅದ್ರ ಮೇಲೆ ಇರೋ ಒಂದಿಷ್ಟು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ರೆ ಒಂದು ಸರ್ತಿ ರಿವೈಸ್ ಮಾಡ್ಕೊಂಬಿಡಿ, ಬರ್ಡ್ ವ್ಯೂ, ಹೌದಾ. ಆಮೇಲೆ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಬರುತ್ತೆ, ದಟ್ ಈಸ್ ಇಂಪಾರ್ಟೆಂಟ್. ಎಲೆಕ್ಟ್ರೋಕೆಮಿಕಲ್ ಸೀರೀಸನ್ನು ಒಂಚೂರು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಹೌದಾ. ಇನ್ ದ ಪ್ರೆಸೆನ್ಸ್ ಆಫ್ ವಿಚ್ ಮೆಟಲ್ ವಿಚ್ ಈಸ್ ಆಕ್ಸಿಡೈಸ್ಡ್ ವಿಚ್ ಈಸ್ ರಿಡ್ಯೂಸ್ಡ್. ನಾವು 2 ಮೆಟಲ್ಗಳನ್ನು ತೊಗೊಂಡ್ರೆ ಅದರ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕೊಟ್ಟಿದ್ರೆ ಅದರಲ್ಲಿ ಯಾವ್ದು ಆಕ್ಸಿಡೈಸ್ ಆಗುತ್ತೆ, ಯಾವ್ದು ರಿಡ್ಯೂಸ್ ಆಗುತ್ತೆ, ಅದೆಲ್ಲ ಗೊತ್ತಿರಬೇಕು. ಇನ್ ಕೇಸ್ ಅದ್ರ ಬಗ್ಗೆ ಏನಾದರೂ ಐಡಿಯಾ ಇರಲಿಲ್ಲ ಅಂತಂದರೆ ಏನು ಮಾಡಿ, ಪ್ಲೀಸ್ ಗೋ ಆ್ಯಂಡ್ ವಾಚ್ ಎಲೆಕ್ಟ್ರೋಕೆಮಿಸ್ಟ್ರಿ KCET ಬೈ HH ಸರ್, ಅಥವಾ ಬೆಂಜಿನ್ ಕೆಮಿಸ್ಟ್ರಿ ಅಂತ ಟೈಪ್ ಮಾಡಿದ್ರೆ ಸೊ ನಾನು ವಿಡಿಯೋ ಸಿಗುತ್ತೆ ಯೂಟ್ಯೂಬಲ್ಲಿ, ಯು ಕ್ಯಾನ್ ವಾಚ್ ದ್ಯಾಟ್, ಹೌದಾ. ಬಟ್ ನೀವೆಲ್ಲನೂ ವಾಚ್ ಮಾಡೋಕ್ಕಾಗೋದಿಲ್ಲ ಈಗ ಶಾರ್ಟ್ ಟೈಮಲ್ಲಿ, ಹೌದಾ. ಸೊ ನೋಟ್ಸ್ ಇದ್ರೆ ರೆಫರ್ ಮಾಡಿ. ಆಮೇಲೆ ಬ್ಯಾಟ್ರಿ ಟೆಕ್ನಾಲಜಿ ಬರುತ್ತೆ. ಇದಕ್ಕಿಂತ ಮೊದಲು ಏನು ಬರುತ್ತೆ ಅಂತಂದರೆ ಎಲೆಕ್ಟ್ರೋಲೈಸಿಸ್ ಬಗ್ಗೆ ಒಂಚೂರು ಬರುತ್ತೆ ಸ್ವಲ್ಪ. ಎಲೆಕ್ಟ್ರೋಲೈಸಿಸ್, ಪ್ರಾಡಕ್ಟ್ ಆಫ್ ಎಲೆಕ್ಟ್ರೋಲೈಸಿಸ್, ಹೌದಾ. ಅಕ್ವಸ್ NaClನ ಎಲೆಕ್ಟ್ರೋಲೈಸ್ ಮಾಡಿದ್ರೆ ಪ್ರಾಡಕ್ಟ್ಸ್ ಕ್ಯಾಥೋಡಲ್ಲಿ ಏನು ಬರುತ್ತೆ, ಎನೋಡಲ್ಲಿ ಏನು ಬರುತ್ತೆ, ಅಥವಾ ಮೋಲ್ಟನ್ NaClನ ಎಲೆಕ್ಟ್ರೋಲೈಸ್ ಮಾಡಿದ್ರೆ ವಾಟ್ ವಿಲ್ ಗೆಟ್ ಅಟ್ ದಿ ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್, ಈ ಥರ ಕ್ವಶನ್ಸ್ ಬರುತ್ತೆ, ಹೌದಾ. ಆಮೇಲೆ ಕೆಮಿಕಲ್ ಕೈನೆಟಿಕ್ಸ್, ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್. ಕೆಮಿಕಲ್ ಕೈನೆಟಿಕ್ಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಇದರಲ್ಲಿ ಏನಿದೆ ಗೊತ್ತಾ, ರೇಟ್ ಆಫ್ ರಿಯಾಕ್ಷನ್ ಬರುತ್ತೆ ಕ್ವಶನ್ಸ್. ರೇಟ್ ಆಫ್ ರಿಯಾಕ್ಷನ್ ಮೇಲೆ, ಎವರೇಜ್ ರೇಟ್ ಮತ್ತು ಇನ್ಸ್ಟಂಟೇನಿಯಸ್ ರೇಟ್ ಮೇಲೆ ನಾವು ಯಾವುದೋ ಒಂದು ರಿಯಾಕ್ಷನ್ ಕೊಟ್ಟಾಗ ಬರೀತೀವಿ ಗೊತ್ತಾ, d/dt ಆಫ್ ಕಾನ್ಸಂಟ್ರೇಷನ್ ಆಫ್ A, d/dt ಆಫ್ ಕಾನ್ಸಂಟ್ರೇಷನ್ ಆಫ್ B, ಮೈನಸ್ ಎಲ್ಲ ಪ್ಲಸ್ ಎಲ್ಲ ಮೆನ್ಷನ್ ಮಾಡ್ತೀವಿ ಗೊತ್ತಾ. ಆ ಥರದ ಪ್ರಾಬ್ಲಮ್ಗಳು ಸಾಲ್ವ್ ಮಾಡೋದು ಇಲ್ಲಿ ಬರುತ್ತೆ, ನ್ಯೂಮರಿಕಲ್ಸ್ ಟೈಪಲ್ಲೇ ಇರುತ್ತೆ, ಹೌದಾ. ಅಥವಾ ಡೈರೆಕ್ಟಾಗಿ ಹೌ ಟು ರೀಪ್ರೆಸೆಂಟ್ ದ ರೇಟ್ ಆಫ್ ದಿಸ್ ರಿಯಾಕ್ಷನ್, ಅಥವಾ ಈ ಥರ ಕೇಳ್ತಾರೆ ಅದನ್ನು. ಆರ್ಡರ್ ಆಫ್ ರಿಯಾಕ್ಷನ್ ಕ್ಯಾಲ್ಕುಲೇಟ್ ಮಾಡೋದ್ರ ಮೇಲೆ ಒಂಚೂರು ಕಾನ್ಸಂಟ್ರೇಷನ್ ಇರಲಿ, ಮಾಲಿಕ್ಯುಲರಿಟಿ ಮೇಲೆ ಇರಲಿ, ಹೌದಾ. ಯಾವುದೋ ಒಂದು ರಿಯಾಕ್ಷನ್ ಕೊಟ್ಟು ವಾಟ್ ಈಸ್ ದಿ ಮಾಲಿಕ್ಯುಲರಿಟಿ ಆಫ್ ದ ರಿಯಾಕ್ಷನ್ ಅಂತ ಕೇಳ್ತಾರೆ, ಅಥವಾ ವಾಟ್ ಈಸ್ ದಿ ಓವರ್ ಆಲ್ ಆರ್ಡರ್ ಆಫ್ ದ ರಿಯಾಕ್ಷನ್ ಅಂತ ಕೇಳ್ತಾರೆ. ಅವರು ಲಾ ಆಫ್ ಮಾಸ್ ಆಕ್ಷನ್ ಕೊಡ್ತಾರೆ,
ಹೌದಾ. ವಾಟ್ ಈಸ್ ದಿ ಓವರ್ ಆಲ್ ಆರ್ಡರ್ ಅಂತ ಕೇಳ್ತಾರೆ, ಅಥವಾ ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡೋ ಕ್ವಶನ್ಸು ಕೊಡ್ಬೋದು ನಿಮಗೆ. ನ್ಯೂಮರಿಕಲ್ಸ್ ಒಂದಿಷ್ಟು ಮೆಥಡ್ ಇದೆ ನಿಮ್ಮ ಥೇರಿಗೆ ಬರುವಂಥ ಮೆಥಡ್ಗಳು, ಅವನ್ನು ಯೂಸ್ ಮಾಡಿ ನೀವು ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ಸ್, ಇದ್ರ ಮೇಲೆ ಡೈರೆಕ್ಟ್ಲಿ ಏನು ಬರುತ್ತೆ ಗೊತ್ತಾ, ನ್ಯೂಮರಿಕಲ್ಸ್ ಬರುತ್ತೆ. ಡೈರೆಕ್ಟ್ಲಿ ನ್ಯೂಮರಿಕಲ್ಸು, ಅದು ಎಸ್ಪೆಷಲಿ ಫಸ್ಟ್ ಆರ್ಡರ್ ಮೇಲೆ ಬರುತ್ತೆ. ಯು ಡೋಂಟ್ ಹ್ಯಾವ್ ಎನಿ ನ್ಯೂಮರಿಕಲ್ಸ್ ಆನ್ ಜೀರೋ ಆರ್ಡರ್, ನೆನಪಿರಲಿ. ಡೈರೆಕ್ಟ್ಲಿ ಬರೋದು ಎಲ್ಲಿಂದ, ಫಸ್ಟ್ ಆರ್ಡರ್ ಮೇಲಿಂದ ಬರುತ್ತೆ. ಜೀರೋ ಆರ್ಡರ್ ಫಾರ್ಮುಲಾ ಮಾತ್ರ ಗೊತ್ತಿರಲಿ. ಇನ್ ಕೇಸ್ ಏನಾದರೂ ಬಂದರೆ ಸಾಲ್ವ್ ಮಾಡೋ ಎಬಿಲಿಟಿ ಇರಬೇಕಲ್ವ ನಿಮಗೆ, ಫಾರ್ಮುಲಾ ಮಾತ್ರ ಕರೆಕ್ಟಾಗಿ ಗೊತ್ತಿರಲಿ. ಓಕೆ. ಆಮೇಲೆ ಯೂನಿಟ್ ಆಫ್ ಇಂಟಿಗ್ರೇಟೆಡ್ ರೇಟ್ ಕಾನ್ಸ್ಟೆಂಟ್ ನೋಡಿ, ಕೇದ್ ಯೂನಿಟ್ ಮೇಲೆ ಆಟ ಇರುತ್ತೆ ಇಲ್ಲಿ, ಹೌದಾ. ಯಾಕಂತಂದರೆ ದ ಯೂನಿಟ್ ಆಫ್ ಕೆ ಡಿಸೈಡ್ಸ್ ಇಟ್ಸ್ ಆರ್ಡರ್. ಹೌದಾ, ಜೀರೋ ಆರ್ಡ್ರಿಗೆ ಬೇರೆ ಇರುತ್ತೆ ಯೂನಿಟು, ಫಸ್ಟ್ ಆರ್ಡ್ರಿಗೆ ಬೇರೆ ಇರುತ್ತೆ, ಸೆಕೆಂಡ್ ಆರ್ಡ್ರಿಗೆ ಬೇರೆ ಇರುತ್ತೆ. ಇದನ್ನು ಶಾರ್ಟ್ಕಟಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು, ಹೌದಾ. ಒಂಚೂರು ನೋಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ಹಾಫ್ ಲೈಫ್ ಮೇಲೆ, ಎಸ್ಪೆಷಲಿ ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ಮೇಲೆ, ಮ್ಯಾಕ್ಸಿಮಮ್ ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ಮೇಲೆ ಏನು ಬರುತ್ತೆ ಗೊತ್ತಾ, ನ್ಯೂಮರಿಕಲ್ಸ್ ಬರುತ್ತೆ. ಹೌದಾ. ಕೆ ವ್ಯಾಲ್ಯೂ ಕೊಡ್ತಾರೆ, ಟಿ ಹಾಫನ್ನು ಕ್ಯಾಲ್ಕುಲೇಟ್ ಮಾಡಂತ ಹೇಳ್ತಾರೆ, ಅಥವಾ ಟಿ ಹಾಫ್ ಕೊಟ್ಟಿರ್ತಾರೆ, ಕೆ ಕ್ಯಾಲ್ಕುಲೇಟ್ ಮಾಡೋದಿರುತ್ತೆ. ಸಿಂಪಲ್ ಇರುತ್ತೆ. ಅಥವಾ ಆರ್ ನಾಟ್ ಕೊಟ್ಟಿರ್ತಾರೆ, ಆರ್ ನಾಟ್ ಟಿ ಹಾಫ್ ಕೊಟ್ಟಿರ್ತಾರೆ, ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು. ಸಾರಿ, ಆರ್ ನಾಟ್ ಅಲ್ಲ, ಇಲ್ಲಿ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್. ನೆನಪಿರಲಿ, ಯಾವುದು, ಫಸ್ಟ್ ಆರ್ಡರ್ ರಿಯಾಕ್ಷನ್, ಹಾಫ್ ಲೈಫ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಹೌದಾ. ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ, ಸೊ ದ ನೆಕ್ಸ್ಟ್ ವಿಲ್ ಬಿ ದ ಟೆಂಪ್ರೇಚರ್ ಡಿಪೆಂಡೆನ್ಸ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಅಂತ ಬರುತ್ತೆ. ಟೆಂಪ್ರೇಚರ್ ಕೋಎಫಿಷಿಯಂಟ್ ಇದೆ ಗೊತ್ತಾ, ಮ್ಯೂ ಇಸ್ ಈಕ್ವಲ್ಸ್ ಟು ಅಂತ ಬರುತ್ತಲ್ಲ, ಅದು ಟೆಂಪ್ರೇಚರ್ ಕೋಎಫಿಷಿಯಂಟ್. ಹೌದಾ. ಆಮೇಲೆ ಅರೇನಿಯಸ್ ಇಕ್ವೇಷನ್ ಬರುತ್ತೆ, ಕೆ ಇಸ್ ಈಕ್ವಲ್ಸ್ ಟು ಎ ಇಂಟು ಇ ಟು ದಿ ಪವರ್ ಮೈನಸ್ ಎ ಬೈ ಆರ್ ಟಿ. ಇಲ್ಲಿಂದ ಅವ್ರು ಏನು ಮಾಡ್ತಾರೆ ಗೊತ್ತಾ, ಎಲ್ಲ ಟರ್ಮ್ಗಳನ್ನು ಕೊಟ್ಟಿರ್ತಾರೆ, ಈಸಿಲಿ ಕ್ಯಾನ್ಸಲ್ ಆಗುತ್ತಾ ಟರ್ಮ್ಗಳನ್ನು ಕೊಟ್ಟಿರ್ತಾರೆ. ಕೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿರ್ತಾರೆ, ಅಥವಾ ಇ ಎ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿರ್ತಾರೆ. ಸಿಂಪಲ್ ಕ್ವಶನ್ಸ್ ಬರುತ್ತೆ ಇದರ ಮೇಲಿಂದ. ಒಂಚೂರು ನಿಮಗೆ ಲೊಗ್ಯಾರಿದಮ್ಸ್ ಗೊತ್ತಿರಬೇಕು, ಲ್ಯಾನ್ ಅಪ್ಲೈ ಮಾಡೋದು, ಲಾಗ್ ಅಪ್ಲೈ ಮಾಡೋದು ಪರ್ಟಿಕ್ಯುಲರಾಗಿ ಗೊತ್ತಿರಬೇಕು ಪರ್ಫೆಕ್ಟಾಗಿ. ಆಮೇಲೆ ಎಫೆಕ್ಟ್ ಆಫ್ ಕೆಟ್ಲಿಸ್ಟ್ ಮೇಲೆ ಕ್ವಶನ್ಸ್ ಬರುತ್ತೆ. ಇಲ್ಲಿ ಏನು ಕೇಳ್ತಾರೆ ಗೊತ್ತಾ, ಕೆಟ್ಲಿಸ್ಟು ಯಾವ ಪ್ರಾಪರ್ಟಿನ ಚೇಂಜ್ ಮಾಡುತ್ತೆ, ಯಾವ ಪ್ರಾಪರ್ಟಿನ ಚೇಂಜ್ ಮಾಡೋದಿಲ್ಲ, ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಪ್ರಾಪರ್ಟಿ ಆಫ್ ಕೆಟ್ಲಿಸ್ಟ್ ಮೇಲೆ, ಹೌದಾ. ಕೆಟ್ಲಿಸ್ಟ್ ಡು ನಾಟ್ ಅಫೆಕ್ಟ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಆಫ್ ದ ರಿಯಾಕ್ಷನ್, ಹೌದಾ. ಕೆಟ್ಲಿಸ್ಟ್ ವಿಲ್ ಚೇಂಜ್ ದಿ ಆಕ್ಟಿವೇಶನ್ ಎನರ್ಜಿ ಆಫ್ ದ ರಿಯಾಕ್ಷನ್. ಈ ಥರ ಕ್ವಶನ್ಸ್ ಬರೋ ಪ್ರೊಬ್ಯಾಬಿಲಿಟಿ ತುಂಬ ಇರುತ್ತೆ. ಅರ್ಥ ಆಯ್ತಾ. ಓಕೆ. ನೆಕ್ಸ್ಟ್ ಟಾಪಿಕ್ ಯಾವುದು, ಸರ್ಫೇಸ್ ಕೆಮಿಸ್ಟ್ರಿ. ಡಿಯರ್ ಫ್ರೆಂಡ್ಸ್, ಸರ್ಫೇಸ್ ಕೆಮಿಸ್ಟ್ರಿಯಿಂದ ಎಡ್ಜಾರ್ಪ್ಷನಲ್ಲಿ ಬೇಸಿಕ್ ಟರ್ಮ್ ಗೊತ್ತಾ, ಎಡ್ಜಾರ್ಬೆಂಟು, ಎಡ್ಜಾರ್ಬೇಟು, ಆಮೇಲೆ ಒಂದಿಷ್ಟು ಎಕ್ಸಾಂಪಲ್ಸ್ ಬರುತ್ತೆ, ಹೌದಾ. ಇದ್ರ ಮೇಲೆ ಕ್ವಶನ್ಸ್ ಬರೋ ಪ್ರೊಬ್ಯಾಬಿಲಿಟಿ ಇದೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಿಸಿಕಲ್ ಎಡ್ಸಾರ್ಪ್ಷನ್ ಆ್ಯಂಡ್ ಕೆಮಿಕಲ್ ಎಡ್ಸಾರ್ಪ್ಷನ್, ಪಿಜಿಸಾರ್ಪ್ಷನ್ ಆ್ಯಂಡ್ ಕೆಮಿಸಾರ್ಪ್ಷನ್ ಮೇಲೆ ಕ್ವಶನ್ಸ್ ಬರುತ್ತೆ. ಪಿಜಿಸಾರ್ಪ್ಷನ್ ಆ್ಯಂಡ್ ಕೆಮಿಸಾರ್ಪ್ಷನ್ ಮೇಲೆ ಕ್ವಶನ್ಸ್ ಬರುತ್ತೆ, ಹೌದಾ. ಇದ್ರ ಕ್ಯಾರೆಕ್ಟರಿಸ್ಟಿಕ್ಸನ್ನು ಪರ್ಟಿಕ್ಯುಲರ್ ಕೇಳ್ತಾರೆ. ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಯಾವ ಕೇಳ್ಬೋದು ಗೊತ್ತಾ, ಇದ್ರದ್ದು ಎಂಥಾಲ್ಫಿ ಎಷ್ಟಿರುತ್ತೆ, ಆಮೇಲೆ ಇದ್ರದ್ದು ಸ್ಪೆಸಿಫಿಸಿಟಿ ಯಾವ ಥರ ಇರುತ್ತೆ, ಹೌದಾ. ರೇಟ್ ಯಾವ ಥರ ಇರುತ್ತೆ, ಮಲ್ಟಿ ಲೇಯರ್ ಯಾವುದಿರುತ್ತೆ, ಮೊನೋ ಲೇಯರ್ ಯಾವುದಿರುತ್ತೆ, ಇದ್ರ ಮೇಲೆಲ್ಲ ಕ್ವಶನ್ಸ್ ಬರುತ್ತೆ. ಆಮೇಲೆ ಇದು ಇಂಪಾರ್ಟೆಂಟ್ ನೋಡಿ, ಈ ಪಾಯಿಂಟು, ಎಂಥಾಲ್ಫಿ ಆಫ್ ಎಡ್ಸಾರ್ಪ್ಷನ್ನು, ಎಂಟ್ರೋಪಿ ಆಫ್ ಎಡ್ಸಾರ್ಪ್ಷನ್ನು, ಗಿಬ್ಸ್ ಎನರ್ಜಿ ಆಫ್ ಎಡ್ಸಾರ್ಪ್ಷನ್ ಯಾವ ಥರ ಚೇಂಜ್ ಆಗುತ್ತೆ ಡ್ಯೂರಿಂಗ್ ಎಡ್ಸಾರ್ಪ್ಷನ್, ಹೌ ದೀಸ್ ವ್ಯಾಲ್ಯೂಸ್ ವೇರಿಡ್, ಹೌದಾ. ಡೆಲ್ಟಾ ಎಚ್ ಗ್ರೇಟರ್ ದೆನ್ 0 ಆಗಿರುತ್ತೋ, ಅಥವಾ ಲೆಸ್ ದೆನ್ 0 ಆಗಿರುತ್ತೋ, ಅಥವಾ ನೆಗೆಟಿವ್ ಆಗಿರುತ್ತೋ, ಪಾಸಿಟಿವ್ ಆಗಿರುತ್ತೋ, ಈ ಥರ ಕ್ವಶನ್ಸ್ ಬರುತ್ತೆ. ಆಮೇಲೆ ಫ್ರಿಂಡ್ಲಿಚ್ ಎಡ್ಸಾರ್ಪ್ಷನ್ ಐಸೋಥರ್ಮ್, ಇದ್ರ ಮೇಲೆ ಗ್ರಾಫು ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಅದ್ರದ್ದು ಫಾರ್ಮುಲಾ ಇಂಪಾರ್ಟೆಂಟ್. ಆಮೇಲೆ ಎನ್ ವ್ಯಾಲ್ಯೂ ಇಂಪಾರ್ಟೆಂಟ್, ಹೌದಾ. ಆಮೇಲೆ ಇದು ವ್ಯಾಲಿಡಿಟಿ ಎಷ್ಟಿರುತ್ತೆ ಅಂತ ಕೇಳ್ತಾರೆ ಅವರು. ಈ ಲೋ ಪ್ರೆಷರ್ಲಿ ಹೋಲ್ಸ್ ಗುಡ್ ಆಗುತ್ತೋ, ಅಥವಾ ಹೈ ಪ್ರೆಷರ್ಲಿ ಹೋಲ್ಸ್ ಗುಡ್ ಆಗುತ್ತೋ, ಅದ್ರ ಬಗ್ಗೆ ಒಂಚೂರು ನಾವು ಸ್ಪೆಸಿಫಿಕ್ ಆಗಿ ನೋಡಬೇಕು, ಹೌದಾ. ಫ್ರೆಂಡ್ಲಿಚ್ ಮಾತ್ರ, ಲ್ಯಾಂಗ್ಮಿಯರ್ಸ್ ಇಲ್ಲ, ಅದು ನೀಟ್ ಮತ್ತು ಜೆಡಬಲಿಗೆ ಮಾತ್ರ ಇರುತ್ತೆ. ಆಮೇಲೆ ಕೊಲೈಡ್ಸ್, ವಾಟ್ ಆರ್ ಕೊಲೈಡ್ಸ್. ಆಮೇಲೆ ಟೈಪ್ಸ್ ಆ್ಯಂಡ್ ಎಕ್ಸಾಂಪಲ್ಸ್. ಕೊಲೈಡ್ಸಲ್ಲಿ ತುಂಬ ಟೈಪ್ ಬರುತ್ತೆ. ಆಮೇಲೆ ಎಕ್ಸಾಂಪಲ್ಸ್ ನೋಡಿ, ಎಕ್ಸಾಂಪಲ್ಸ್ ಅಂದ ತಕ್ಷಣ ಒಂದು ಟೇಬಲ್ ಇದೆ NCERTಯಲ್ಲಿ, ಹೌದಾ. 9 ಟೈಪ್ ಇದೆ ಅದರಲ್ಲಿ. ಯಾವ ಥರ ಕೊಲೈಡ್ ಫಾರ್ಮ್ ಆಗುತ್ತೆ, ಮೀನ್ಸ್ ಅದರ ಫಿಸಿಕಲ್ ಸ್ಟೇಟ್ ಯಾವ ಥರ ಇರುತ್ತೆ, ಡಿಸ್ಪರ್ಸ್ಡ್ ಪೇಜ್, ಡಿಸ್ಪರ್ಷನ್ ಮೀಡಿಯಮ್, ಅದಕ್ಕೆ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಆ ಎಕ್ಸಾಂಪಲ್ಗಳನ್ನ ಒಂದು ಸರ್ತಿ ನೋಡ್ಕೊಂಬಿಡಿ, ಒಂದು ಸರ್ತಿ ಚೆನ್ನಾಗಿ ನೋಡ್ಕೊಂಬಿಡಿ, ಹೌದಾ. ಆಮೇಲೆ ಹೌ ಡಸ್ ಕೊಲೈಡ್ಸ್ ಆರ್ ಪ್ರಿಪರೇಷನ್ ಮೆಥಡ್ಗಳಿದ್ದಾವೆ, ಒಂಚೂರು ಅವುಗಳನ್ನ ನೋಡ್ಕೊಳ್ಳಿ. ಪ್ರಾಪರ್ಟೀಸ್ ಎಲ್ಲನೂ ನೋಡ್ಬೇಕಂತಿಲ್ಲ, ಬಟ್ ಒಂಚೂರು ಇಂಪಾರ್ಟೆಂಟ್ ಇರೋ ಪ್ರಾಪರ್ಟಿಗಳನ್ನ ನೋಡ್ಕೊಳ್ಳಿ. ಆ ಟಿಂಡಾಲ್ ಎಫೆಕ್ಟ್ ಬರುತ್ತೆ, ಬ್ರೋನಿಯನ್ ಮೂಮೆಂಟ್ ಬರುತ್ತೆ, ಹೌದಾ. ಆಮೇಲೆ ಇದ್ರದ್ದು ಪ್ಯೂರಿಫಿಕೇಷನ್ ಮಾಡ್ತಾರೆ ಗೊತ್ತಾ, ಡಯಾಲಿಸಿಸ್ಸು, ಎಲೆಕ್ಟ್ರೋ ಡಯಾಲಿಸಿಸ್ಸು, ಅಲ್ಟ್ರಾ ಫಿಲ್ಟ್ರೇಷನು, ಅವುಗಳನ್ನ ಒಂಚೂರು ನೋಡ್ಕೊಂಬಿಡಿ, ಒಂದು 10 ಮಿನಿಟಲ್ಲಿ ರಿವೈಸ್ ಮಾಡ್ಕೊಂಬಿಡಿ ಅದನ್ನು.
ಆಮೇಲೆ ಹೆರ್ಡಿ ಸೆಲ್ಸ್ ರೂಲ್ ಇಂಪಾರ್ಟೆಂಟು. ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಯಾವ ಥರ ಗೊತ್ತಾ, ಕೊಯಾಗುಲೇಟಿಂಗ್ ವ್ಯಾಲ್ಯೂ ಮತ್ತು ಕೊಯಾಗುಲೇಟಿಂಗ್ ಪವರ್ ಮೇಲೆ ಕ್ವಶನ್ ಬರುತ್ತೆ. ಕೊಯಾಗುಲೇಟಿಂಗ್ ವ್ಯಾಲ್ಯೂ ಆ್ಯಂಡ್ ಕೊಯಾಗುಲೇಟಿಂಗ್ ಪವರ್, ಇದ್ರ ಮೇಲೆ ಕ್ವಶನ್ ಬರುತ್ತೆ. ಆಮೇಲೆ ಈ ಪಿ ಬ್ಲಾಕ್ ಎಲಿಮೆಂಟು ಇದು ಇಂಪಾರ್ಟೆಂಟು, ಬಟ್ ತುಂಬ ವ್ಯಾಸ್ಟ್ ಆಗಿದೆ. ಇದು ತುಂಬ ದೊಡ್ಡ ಟಾಪಿಕ್ ಅಲ್ಲ ಇದು. ಅದಕ್ಕೆ ಏನು ಮಾಡಿ ಅಂತಂದರೆ ಒಂಚೂರು ಜನರಲ್ ಆಗಿ ಎಲ್ಲ ಗ್ರೂಪ್ಗಳನ್ನ ನೋಡ್ತಾ ಹೋಗಬೇಕು. ಜನರಲ್ ಆಗಿ ಹೆಂಗಂತಂದರೆ ಜನರಲ್ ರಿಯಾಕ್ಟಿವಿಟಿ ಯಾವ ಥರ ಇರುತ್ತೆ, ಮೀನ್ಸ್ ಎಲ್ಲ ಗ್ರೂಪ್ ಎಲಿಮೆಂಟ್ಗಳು ಏರ್ ಜೊತೆ ಯಾವ ಥರ ರಿಯಾಕ್ಟ್ ಮಾಡುತ್ತೆ, ಅಥವಾ ಆಕ್ಸಿಜನ್ ಜೊತೆ ಯಾವ ಥರ ರಿಯಾಕ್ಟ್ ಮಾಡ್ತವೆ, ಹೈಡ್ರೋಜನ್ ಜೊತೆ, ಮೀನ್ಸ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಒಂದಿಷ್ಟು ಪರ್ಟಿಕ್ಯುಲರ್ ಕಂಪೌಂಡ್ ಬರುತ್ತೆ ನಮಗೆ, ಅದರದ್ದು ಆರ್ಡರ್ ಕೇಳಿರ್ತಾರೆ, ಅದರ ಅಸಿಡಿಟಿ ಆರ್ಡರ್ ಅಥವಾ ರೆಡ್ಯೂಸಿಂಗ್ ನೇಚರ್ ಕೇಳಿರ್ತಾರೆ, ಹೌದಾ, ಅಥವಾ ಅದ್ರ ಬಾಯ್ಲಿಂಗ್ ಪಾಯಿಂಟ್ ಆರ್ಡರ್ ಕೇಳಿರ್ತಾರೆ. ಇನ್ ಕೇಸ್ ಆಫ್ ಗ್ರೂಪ್ 16, ವೆನ್ ಗ್ರೂಪ್ 16 ಎಲಿಮೆಂಟ್ ರಿಯಾಕ್ಟ್ ವಿತ್ ಹೈಡ್ರೋಜನ್ ದೇ ವಿಲ್ ಫಾರ್ಮ್ ಹೈಡ್ರೈಡ್ಸ್, ಹೌದಾ, ಅದರದ್ದು ಬಾಯ್ಲಿಂಗ್ ಪಾಯಿಂಟನ್ನು ಕೇಳಿರ್ತಾರೆ. ಆಮೇಲೆ ಇಲ್ಲಿ ಹೆಲೋಜನ್ಸ್, ಕ್ಲೋರಿನ್ ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಕ್ಲೋರಿನ್ ಮಾತ್ರ ಅಲ್ಲ, ಇಲ್ಲಿ ಹೆಲೋಜನ್ಸ್, ನಾವು ಡೈರೆಕ್ಟಾಗಿ ಹೆಲೋಜನ್ಸ್ನ ತೊಗೋಬೋದು. ಹೌ ಡಸ್ ಗ್ರೂಪ್ 16 ಎಲಿಮೆಂಟ್ ರಿಯಾಕ್ಟ್ ವಿತ್ ಹೆಲೋಜನ್, ಗ್ರೂಪ್ 17 ರಿಯಾಕ್ಟ್ ವಿತ್ ಹೆಲೋಜನ್, ಗ್ರೂಪ್ 15 ರಿಯಾಕ್ಟ್ ವಿತ್ ಹೆಲೋಜನ್, ಈ ಥರ ಕ್ವಶನ್ ಬರುತ್ತೆ. ಹೌ ಡಸ್ ದೇ ವಿಲ್ ರಿಯಾಕ್ಟ್ ವಿತ್ ಮೆಟಲ್ಸ್, ಒಂದೊಂದು ಚೂರು ನೋಡ್ತಾ ಹೋಗಿ. ಆಮೇಲೆ ಆರ್ಡರ್ ಆಫ್ ರಿಯಾಕ್ಟಿವಿಟಿ, ಹೌದಾ, ಇಲ್ಲಿ ಹೆಲೈಡ್ಗಳು, ಅಲ್ಕಲ್ ಹೆಲೈಡ್ಸ್ಗಳು ಯಾವ ಥರ ರಿಯಾಕ್ಟ್ ಮಾಡ್ತವೆ. ಆಮೇಲೆ ಇದರಲ್ಲಿ ಬೇರೆ ಬೇರೆ ಎಲ್ಲ ಕಂಪೌಂಡ್ ಬರುತ್ತಲ್ಲ, ಅಥವಾ ಯಾವ ಗ್ರೂಪ್ ಎಲಿಮೆಂಟ್ಗಳು ಅದು ಯಾವ ಥರ ಅದ್ರ ರಿಯಾಕ್ಟಿವಿಟಿ ಆರ್ಡರ್ ಇರುತ್ತೆ ವಿತ್ ಪರ್ಟಿಕ್ಯುಲರ್ ರಿಯೇಜೆಂಟ್, ಹೌದಾ. ಎನಾಮ್ಲಸ್ ಬಿಹೇವಿಯರ್ ಆಫ್ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್, ಹೌದಾ, ಇಲ್ಲಿ ಬೋರಾನು, ಕಾರ್ಬನ್ನು, ನೈಟ್ರೋಜನ್ನು, ಆಕ್ಸಿಜನ್ನು, ಫ್ಲೂರಿನು, ಹೌದಾ. ಸೊ ಇವು ಮಾತ್ರ ಇಂಪಾರ್ಟೆಂಟ್, ಸೆಕೆಂಡ್ ಪಿ ಯುದಿಂದ ಇವು ಮಾತ್ರ ಇಂಪಾರ್ಟೆಂಟ್ ಬರೋದು ನಿಮಗೆ, ಹೌದಾ. ಸೊ ಇದ್ರದ್ದು ಒಂದಿಷ್ಟು ಎನಾಮ್ಲಸ್ ಬಿಹೇವಿಯರ್ಗಳನ್ನ ನೋಡ್ಕೋಬೇಕು ನೀವು, ಏನೇನಿರುತ್ತೆ ಅಂತೇಳಿ. ಆಮೇಲೆ ಇಂಪಾರ್ಟೆಂಟ್ ಕಂಪೌಂಡ್ಸ್ ಆ್ಯಂಡ್ ದೇರ್ ರಿಯಾಕ್ಷನ್. ಈ ಇಂಪಾರ್ಟೆಂಟ್ ಕಂಪೌಂಡ್ ಅಂದ ತಕ್ಷಣ ಎಲ್ಲ ಕಂಪೌಂಡ್ಗಳು ಇಲ್ಲ ನಿಮಗೆ, ಒಂದಿಷ್ಟು ಡಿಲೀಟ್ ಆಗಿದೆ. ಡಿಲೀಟ್ ಆಗಿರೋ ಕಂಪೌಂಡ್ಗಳನ್ನ ಬಿಟ್ಬಿಡಿ, ಯಾವ ಕಂಪೌಂಡ್ಗಳು ನಿಮ್ಮ ಸಿಲೆಬಸ್ ಇದೆ ಅಂತಿದೆ ಅಲ್ವಾ, ಅವುಗಳಿಂದ ಒಂಚೂರು ಜನರಲ್ ರಿಯಾಕ್ಷನ್ ನೋಡ್ಕೊಳ್ಳಿ, ಹೌದಾ. ಫಾರ್ ಎಕ್ಸಾಂಪಲ್, ಕಾಪರ್ ರಿಯಾಕ್ಟ್ ವಿತ್ HNO3 ಇನ್ 2 ವೇ. ಡೈಲ್ಯೂಟ್ ಇದ್ದರೆ ಒಂಥರ ರಿಯಾಕ್ಷನ್ ಪ್ರಾಡಕ್ಟ್ ಬೇರೆ ಬರುತ್ತೆ, ಕಾನ್ಸಂಟ್ರೇಟ್ ಇದ್ದರೆ ಬೇರೆ ಬರುತ್ತೆ. ಜಿಂಕು ಅದೇ ಥರ ರಿಯಾಕ್ಟ್ ಮಾಡುತ್ತೆ. ಸೊ ಈ ಥರ ಇರೋ ರಿಯಾಕ್ಷನ್ಗಳನ್ನ ಒಂಚೂರು ನೋಡ್ಕೊಳ್ಳಿ, ಹೌದಾ. ಆಮೇಲೆ ಇಂಟರ್ ಹ್ಯಾಲೋಜನ್ ಕಂಪೌಂಡು, ಎಸ್ಪೆಷಲಿ ಇದರದ್ದು ಪ್ರಿಪ್ರೇಷನ್ ಕೇಳ್ತಾರೆ, ಪ್ರಿಪ್ರೇಷನ್ ಆಫ್ ಇಂಟರ್ ಹ್ಯಾಲೋಜನ್ ಕಂಪೌಂಡ್. ಆಮೇಲೆ ಇದರದ್ದು ಸ್ಟ್ರಕ್ಚರ್ ಮೇಲೆ ಕ್ವಶನ್ಸ್ ಏನು ಬಂದಿಲ್ಲ, ಬಟ್ ಈ ಸರ್ತಿ ಬಂದರೂ ಬರಬಹುದು ಸ್ಟ್ರಕ್ಚರ್ ಮೇಲೆ, ಹೌದಾ. ಆಮೇಲೆ ಗ್ರೂಪ್ 18 ಕಂಪೌಂಡ್ಸಲ್ಲಿ ಕಂಪೌಂಡ್ಸ್ ಇದೆ ಗೊತ್ತಾ, ಇಲ್ಲಿ ಗ್ರೂಪ್ 18ಅಲ್ಲಿ ಕಂಪೌಂಡ್ ಜೆನಾನ್ ಫ್ಲೋರೈಡ್ಸು, ಜೆನಾನ್ ಆಕ್ಸಿಫ್ಲೋರೈಡ್ಸು, ಇವೆಲ್ಲ ಕಂಪೌಂಡ್ ಇದೆಯಲ್ಲ, XeF4, XeF2, XeO2F2, ಇವೆಲ್ಲ ಕಂಪೌಂಡ್ಗಳದ್ದು ಪ್ರಿಪ್ರೇಷನು, ಸ್ಟ್ರಕ್ಚರು, ಹೈಡ್ರೋಲೈಸಿಸ್ ಕರೆಕ್ಟಾಗಿ ನೋಡ್ಕೊಳ್ಳಿದ್ದಾರೆ, ಹೌದಾ. ಆಮೇಲೆ XeO3 ಹೈಡ್ರೋಲೈಸ್ ಮಾಡಿದ್ರೆ XeO3 ಬರುತ್ತೆ, ಇದ್ರದ್ದು ಸ್ಟ್ರಕ್ಚರ್ ಯಾವ ಥರ ಇರುತ್ತೆ, ಜಾಮೆಟ್ರಿ ಯಾವ ಥರ ಇರುತ್ತೆ, ಒಂಚೂರು ಚೆನ್ನಾಗಿ ನೋಡ್ಕೊಳ್ಳಿದ್ದಾರೆ, ಅರ್ಥ ಆಯ್ತಾ. ಸೊ ಇಲ್ಲೆಲ್ಲ ತುಂಬ ಬರುತ್ತೆ, ಇನರ್ಟ್ ಪೇರ್ ಎಫೆಕ್ಟ್ ಅಂತ ಬರುತ್ತೆ, ಹೌದಾ. ಆನ್ ಗೋಯಿಂಗ್ ಫ್ರಮ್ ಟಾಪ್ ಟು ಬಾಟಮ್, ಹೌ ಡಸ್ ದ ಅಸಿಡಿಕ್ ನೇಚರ್ ಆಫ್ ಆಕ್ಸೈಡ್ ವೇರೀಸ್, ಈ ಥರ ಎಲ್ಲ ಬರುತ್ತೆ. ಒಂಚೂರು ರಿವೈಸ್ ಮಾಡ್ಕೊಳ್ಳಿ, ಬಟ್ ಭಾಳ ಟೈಮ್ ಸ್ಪೆಂಡ್ ಮಾಡಬೇಡಿ ಇದ್ರ ಮೇಲೆ, ಎಲ್ಲ ಟೈಮ್ ಇದಕ್ಕೆ ವೇಸ್ಟ್ ಆಗಬಾರ್ದು. ಆಮೇಲೆ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ದಿಂದ ಇಟ್ ಈಸ್ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್, ಬಟ್ ಇದರಲ್ಲಿ ಸ್ಪೆಸಿಫಿಕ್ ಕ್ವಶನ್ಸ್ ಬರುತ್ತೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೀವು ಯಾವುದು ಕಾನ್ಸಂಟ್ರೇಟ್ ಮಾಡಬೇಕು, ಯು ಶುಡ್ ಕಾನ್ಸಂಟ್ರೇಟ್ ಆನ್ ಕ್ರೋಮಿಯಮ್ ಆ್ಯಂಡ್ ಕಾಪರ್ ಆ್ಯಂಡ್ ದೇರ್ ಗ್ರೂಪ್, ಹೌದಾ. ಉಳಿದಿರೋ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಿಮ್ಗೆ ಗೊತ್ತೇ ಇರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ, ಇದ್ರದ್ದು ಏನಾದರೂ ಅವರು ಅಯೋನೈಸೇಷನ್ ಎಂಥಾಲ್ಫಿ ಮೇಲೆ ಕ್ವಶನ್ ಬಂದರೆ ಅಲ್ಲಿ ಏನಾಗುತ್ತೆ, ವಾಟ್ ಅಬೌಟ್ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಫಿ ಆಫ್ ಕ್ರೋಮಿಯಮ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಕಂಪೌಂಡ್, ಯಾವುದೋ ಒಂದು ಎಲಿಮೆಂಟ್ ಕೊಡ್ತಾರೆ, ಹೌದಾ, ಅವಾಗೆಲ್ಲ ಕಂಪೇರ್ ಮಾಡೋಕ್ಕಾಗುತ್ತೆ. ಕಾಪರ್ದು ಜಿಂಕ್ ಜೊತೆ ಕೊಡ್ತಾರೆ, ಹೌದಾ. ಸೊ ಹೂಸ್ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಫಿ ಇಸ್ ಗ್ರೇಟರ್ ಇನ್ ಬಿಟ್ವೀನ್ ದಿಸ್ ಕಾಪರ್ ಆ್ಯಂಡ್ ಜಿಂಕ್ ಅಂತ ಕೇಳ್ತಾರೆ, ಹೌದಾ. ಅವಾಗ ಏನು ಮಾಡಬೇಕಾಗುತ್ತೆ, ನೀವು ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕರೆಕ್ಟಾಗಿ ಬರಲೇಬೇಕಾಗುತ್ತೆ. ಆಮೇಲೆ ಇದ್ರ ಫಿಸಿಕಲ್ ಪ್ರಾಪರ್ಟಿ ಕೇಳ್ತಾರೆ. ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿ ಎಲಿಮೆಂಟ್ ಮೀನ್ಸ್ ಇಲ್ಲಿ ಡಿ ಬ್ಲಾಕಲ್ಲಿ ವೇರಿಯೇಬಲ್ ಇರುತ್ತೆ, ಎಫ್ ಬ್ಲಾಕಲ್ಲಿ ವೇರಿಯೇಬಲ್ ಇರುತ್ತೆ ಒಂದು, ಬಟ್ ಜನರಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಇದೇ ಇರುತ್ತೆ ಒಂದು ಗ್ರೂಪಿಗೆ, ಹೌದಾ. ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಆಮೇಲೆ ಇದು ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟಿಂದ ಯಾವ ಪ್ರಾಪರ್ಟಿ ಬರುತ್ತೆ ಇದಕ್ಕೆ, ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಆಮೇಲೆ ಈ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. μ = √n × n+2 ಅಂತಿದೆ ಗೊತ್ತಾ, ಬೋರ್ ಮ್ಯಾಗ್ನೆಟಾನ್. ಇದ್ರ ಮೇಲೆ ಅಂತೂ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರುತ್ತೆ, ಮೋಸ್ಟ್ ಪ್ರೊಬ್ಯಾಬ್ಲಿ ಅಕಾರ್ಡಿಂಗ್ ಟು ಮೈ ಪ್ರೆಡಿಕ್ಷನ್, ಹೌದಾ. ಯಾಕಂತಂದರೆ ಪ್ರೀವಿಯಸ್ ಇಯರಲ್ಲಿ ತುಂಬ ಸಲ ಇದ್ರ ಮೇಲೆ ಕ್ವಶನ್ಸ್ ಬಂದಿದೆ, ಲಕ್ಕಿಲಿ ಈ ವರ್ಷನೂ ಬಂದರೂ ಬರಬಹುದು, ಹೌದಾ. ಆಮೇಲೆ ಲ್ಯಾಂಥನೈಡ್ ಆ್ಯಕ್ಟಿನೈಡ್ ಕಾಂಟ್ರಾಕ್ಷನ್ ಮೇಲೆ ಕ್ವಶನ್ ಬರುತ್ತೆ,
ಆಮೇಲೆ ಅದರ ಆಕ್ಸಿಡೇಷನ್ ಸ್ಟೇಟ್ ಮೇಲೆ ಕ್ವಶನ್ಸ್ ಬರುತ್ತೆ ಈ ಟಾಪಿಕ್ದಲ್ಲಿ. ನೆಕ್ಸ್ಟ್ ಕೋಆರ್ಡಿನೇಷನ್ ಕಂಪೌಂಡ್. ಈ ಕೋಆರ್ಡಿನೇಷನ್ ಕಂಪೌಂಡಲ್ಲಿ ವರ್ನರ್ ಥಿಯರಿ ಮೇಲೆ ಕ್ವಶನ್ಸ್ ಬರುತ್ತೆ. ಸಿಂಪಲ್ ಆಗಿ ಥಿಯರಿ ಒಂದು 5 ಮಿನಿಟಲ್ಲಿ ನೋಡ್ಕೋಬೋದು ವರ್ನರ್ ಥಿಯರಿ. ಆಮೇಲೆ ಅಯೋನೈಸೇಷನ್ ಆಫ್ ದಿ ಕಾಂಪ್ಲೆಕ್ಸ್ ಮೇಲೆ ಕ್ವಶನ್ ಬರುತ್ತೆ. ಅಯೋನೈಸೇಷನ್ ಆಫ್ ದಿ ಕಾಂಪ್ಲೆಕ್ಸ್ ಯಾವ್ದು ಗೊತ್ತಾ? ಆ ಕಾಂಪ್ಲೆಕ್ಸ್ ಕಂಪೌಂಡಲ್ಲಿ ಏನಿರುತ್ತೆ ಅಂತಂದರೆ ಕ್ಲೋರಿನ್ ಇರುತ್ತೆ ಆ್ಯಂಡ್ ಇಟ್ ವಿಲ್ ರಿಯಾಕ್ಟ್ ವಿತ್ AgNO3. ಹೌದಾ? ವೆನ್ 1 mole ಆಫ್ ದಿಸ್ ಕಾಂಪ್ಲೆಕ್ಸ್ ರಿಯಾಕ್ಟ್ ವಿತ್ AgNO3 ಗಿವ್ಸ್ 2 mole ಆಫ್ AgCl ಅಥವಾ ಸಮ್ ಗ್ರಾಮ್ ಆಫ್ AgCl. ಈ ಥರ ಕ್ವಶನ್ ಬರುತ್ತೆ. ಅದ್ರ ಮೇಲೆ ಏನು ಮಾಡ್ಬೇಕು ನೀವು? ಆ ಕಂಪೌಂಡನ್ನು ಗೆಸ್ ಮಾಡಬೇಕು ಅಥವಾ ಅದರ ಆಕ್ಸಿಡೇಷನ್ ಸ್ಟೇಟನ್ನು ಗೆಸ್ ಮಾಡಬೇಕು. ಈ ಥರ ಕ್ವಶನ್ಸ್ ಇರುತ್ತೆ. ಆಮೇಲೆ ಟರ್ಮಿನಾಲಜಿಯಲ್ಲಿ ಏನು ಬರುತ್ತೆ? ಲಿಗ್ಯಾಂಡ್ ಅಂದರೆ ಏನು, ಸೆಂಟ್ರಲ್ ಮೆಟಲ್ ಅಯಾನ್ ಅಂದರೆ ಏನು, ಹೌದಾ? ಕೋಆರ್ಡಿನೇಷನ್ ಸ್ಪಿಯರ್ ಅಂದರೆ ಏನು, ಆಕ್ಸಿಡೇಷನ್ ನಂಬರ್ ಅಂದರೆ ಏನು, ಕೋಆರ್ಡಿನೇಷನ್ ನಂಬರ್ ಅಂದರೆ ಏನು, ಈ ಥರದ್ದೆಲ್ಲ ಬರುತ್ತೆ. ಅದು ಎಸ್ಪೆಷಲಿ ಲಿಗ್ಯಾಂಡ್ಸಲ್ಲಿ ವಾಟ್ ಈಸ್ ಬೈಡೆಂಟೆಡ್ ಲಿಗ್ಯಾಂಡ್, ಮೋನೋಡೆಂಟೆಡ್ ಲಿಗ್ಯಾಂಡ್, ಬೈಡೆಂಟೆಡ್ ಲಿಗ್ಯಾಂಡ್, ಪಾಲಿಡೆಂಟೆಡ್ ಲಿಗ್ಯಾಂಡ್ ಇವೆಲ್ಲ ಬರ್ತವೆ. ಒಂದು ಸ್ವಲ್ಪ ನೋಡ್ಕೊಳ್ಳಿ ಹೋಗೋಣ. ಅಥವಾ ಲಿಗ್ಯಾಂಡ್ ಅಂದರೆ ಏನು, ಯಾವ ಥರ ಇರಬೇಕು, ಇದೆಲ್ಲ ಬರುತ್ತೆ. ಆಮೇಲೆ IUPAC ನೋಮೆನ್ಕ್ಲೇಚರ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. IUPAC ನೋಮೆನ್ಕ್ಲೇಚರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಕಾಂಪ್ಲೆಕ್ಸ್ ಕಂಪೌಂಡ್ IUPAC ನೇಮಿಂಗ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಬಾಂಡಿಂಗ್ ಇನ್ ಮೆಟಲ್ ಈ ಕೋಆರ್ಡಿನೇಷನ್ ಕಂಪೌಂಡ್ ಬರುತ್ತೆ VBT. ಅದ ಇದ್ರ ಮೇಲೆ ಅದರದ ಅದ್ರದ್ದು ಜಾಮೆಟ್ರಿ ಏನಾಗುತ್ತೆ, ಜಾಮೆಟ್ರಿ, ಆಮೇಲೆ ಹೈಬ್ರಿಡೈಜೇಷನ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕೇಳ್ತಾರೆ. ಜಾಮೆಟ್ರಿ, ಹೈಬ್ರಿಡೈಜೇಷನ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನಾವು ಥಿಯರಿಗೆ ಸಾಲ್ವ್ ಮಾಡ್ತಿದ್ದೀವಿ ಗೊತ್ತಾ 3 ಮಾರ್ಕ್ಗೆ, ಅದೇ ಸೇಮ್. ಹೌದಾ? ಇದು ಒಂಚೂರು ನೋಡ್ಕೊಂಬಿಡಿ. ಆಮೇಲೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ D&F ಬ್ಲಾಕಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಲ್ಲ ಅದೇ ಫಾರ್ಮುಲಾ ಇಲ್ಲಿನೂ ಯೂಸ್ ಆಗುತ್ತೆ. D&F ಬ್ಲಾಕಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋ ಸೇಮ್ ಫಾರ್ಮುಲಾ ಇಲ್ಲಿನೂ ಯೂಸ್ ಆಗ್ತಾ ಇರುತ್ತೆ. ಹೌದಾ? ಕ್ರಿಸ್ಟಲ್ ಫೀಲ್ಡ್ ಥಿಯರಿಯಲ್ಲಿ ಬರುತ್ತೆ, ಸ್ಪ್ಲಿಟ್ಟಿಂಗಲ್ಲಿ ಬರುತ್ತೆ ಗೊತ್ತಾ? EG ಮತ್ತು T2G ಅಂತ ಸ್ಪ್ಲಿಟ್ ಆಗುತ್ತೆ. ಹೌದಾ? ಅಲ್ಲಿ ಡಿಫರೆನ್ಸ್ ಬಿಟ್ವೀನ್ ದಿ ಆರ್ಬಿಟಲ್ಸ್ ಎಷ್ಟಿರುತ್ತೆ ಅದ್ರ ಮೇಲೇನು ಕ್ವಶನ್ ಬರುತ್ತೆ. ಬಟ್ ಅದ್ರನ್ನ ಅಲ್ಲಿರೋ EG ಮತ್ತು T2Gಲಿರೋ ಸೆಪರೇಷನ್ ಕ್ಯಾಲ್ಕುಲೇಟ್ ಮಾಡೋ ಕ್ವಶನ್ ಬರೋದು ಕಡಿಮೆ. ಬರಬಹುದು, ಬಟ್ ಇಲ್ಲಿ ತನಕ ಕಡಿಮೆ ಬಂದಿದೆ, ಸ್ವಲ್ಪ ಟೈಮ್ ಮಾತ್ರ ಬಂದಿದೆ. ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ನ ಒಂಚೂರು ನೋಡ್ಕೊಂಬೇಡಿ. ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಇದು ಇಂಪಾರ್ಟೆಂಟ್. ಯಾವುದು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡು, ವೀಕ್ ಫೀಲ್ಡ್ ಲಿಗ್ಯಾಂಡು ಗೊತ್ತಾಗಬೇಕಲ್ವಾ? ಸೊ ಇಟ್ ಈಸ್ ಇಂಪಾರ್ಟೆಂಟ್. ಆಮೇಲೆ ಬಾಂಡಿಂಗ್ ಇನ್ ಮೆಟಲ್ ಕಾರ್ಬೊನಿಲ್ಸ್ ಇದು ಒಂದು ಸರ್ತಿ ನೋಡ್ಕೊಂಬಿಡಿ, ಸಿಂಪಲ್ ಇದೆ. ಇದು ಸೈನರ್ಜಿಕ್ ಬಾಂಡಿಂಗ್ ಅಂತ ಬರುತ್ತೆ ಆ್ಯಂಡ್ ಎರಡು ಒಂದೇ. ಇದು ಬಾಂಡಿಂಗ್ ಇನ್ ಮೆಟಲ್ ಕಾರ್ಬೊನಿಲ್ಸಲ್ಲೇ ಬರುತ್ತೆ. ಹೌದಾ? ಸೊ ನೆಕ್ಸ್ಟ್ ಬರೋ ಪಾರ್ಟ್ ಯಾವುದು? ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಡಿಯರ್ ಫ್ರೆಂಡ್ಸ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತೂ ಎಲ್ಲ ಟಾಪಿಕ್ಗಳು ಇಂಪಾರ್ಟೆಂಟೇ ಇರುತ್ತೆ. ಹೌದಾ? ಇದರಲ್ಲಿ ಈ ಹೆಲೋ ಅಲ್ಕಿನ್ಸ್ ಮತ್ತು ಹೆಲೋ ಅರಿನ್ಸಲ್ಲಿ IUPAC ನೇಮನ್ನು ನೋಡ್ಕೊಳ್ಳಿ ಚೆನ್ನಾಗಿ ಒಂದು ಸರ್ತಿ. ಆಮೇಲೆ ಪ್ರಿಪ್ರೇಷನ್ ಆಫ್ ಅಲ್ಕೈಲ್ ಹ್ಯಾಲೈಡ್ ಒಂದಿಷ್ಟು ಪರ್ಟಿಕ್ಯುಲರ್ ಮೆಥಡ್ಸ್ ಇದೆ. ಮಾರ್ಕೋನಿಕಫ್ ರೂಲ್ ಯೂಸ್ ಆಗುವಂಥ ಮೆಥಡು, ಡಾರ್ಜನ್ಸ್ ಪ್ರೊಸೆಸ್ಸು, ಇವುಗಳನ್ನ ಒಂಚೂರು ನೋಡ್ಕೊಳ್ಳಿ. ನೇಮ್ಡ್ ರಿಯಾಕ್ಷನ್ ಅಂತೂ ಎಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಟಾಪಿಕಲ್ಲೂ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಎಷ್ಟು ನೇಮ್ಡ್ ರಿಯಾಕ್ಷನ್ ಬರುತ್ತೆ ಗೊತ್ತಾ? ಫಿಂಕೆಲ್ಸ್ಟನ್ ರಿಯಾಕ್ಷನ್ ಬರುತ್ತೆ, ಸ್ವಾಟ್ಸ್ ರಿಯಾಕ್ಷನ್ ಅಂತ ಬರುತ್ತೆ, ಸ್ಯಾಂಡ್ ಮಿಯರ್ಸ್ ಅಂತ ಬರುತ್ತೆ, SN1 ಮೆಕ್ಯಾನಿಸಮ್, SN2 ಮೆಕ್ಯಾನಿಸಮ್ ಬರುತ್ತೆ, ಊರ್ಜ್ ಫಿಟಿಗ್ ಆ್ಯಂಡ್ ಫಿಟಿಗ್ ರಿಯಾಕ್ಷನ್. ಇವೆಲ್ಲ ಇಂಪಾರ್ಟೆಂಟು, ಇವೆಲ್ಲ ನೋಡ್ಕೊಳ್ಳೇಬೇಕು ನೀವು. ಆಮೇಲೆ SN1 SN2 ಒಂದು ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಡಿ SN1 ಮತ್ತು SN2ಗೆ. ಹವೆವರ್ ನೀವಂಥದ್ದು ನೋಡ್ಕೊಂಡೇ ಇರ್ತೀರ, ಇಲ್ಲಿ ತನಕ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಒಂಚೂರು ಜಾಸ್ತಿ ರಿವೈಸ್ ಮಾಡ್ಕೊಳ್ಳಿ SN1 ಆ್ಯಂಡ್ SN2. ಸ್ಟೀರಿಯೋ ಕೆಮಿಸ್ಟ್ರಿ ಬರುತ್ತೆ. ಸ್ಟೀರಿಯೋ ಕೆಮಿಸ್ಟ್ರಿ ಅಂದರೆ ಏನು? ಕೈರಾಲಿಟಿ ಅಂದರೆ ಏನು? ಅಸಿಮೆಟ್ರಿಕ್ ಕಾರ್ಬನ್ ಅಂದರೆ ಏನು? ಹೌದಾ? ವಾಟ್ ಈಸ್ ಇನ್ವರ್ಜನ್ ಆಫ್ ಕಾನ್ಫಿಗರೇಷನ್, ವಾಲ್ಡನ್ ಇನ್ವರ್ಜನ್ ಅಂದರೆ ಏನು, ರಿಟೆನ್ಷನ್ ಆಫ್ ಕಾನ್ಫಿಗರೇಷನ್ ಅಂದರೆ ಏನು, ರಸಿಮಿಕ್ ಮಿಕ್ಸರ್ ಅಂದರೆ ಏನು, ಇದ್ರ ಮೇಲೆ ಎಲ್ಲ ಕ್ವಶನ್ಸ್ ಬರುತ್ತೆ ಸ್ಟೀರಿಯೋ ಕೆಮಿಸ್ಟ್ರಿ. ಹೌದಾ? ಆಮೇಲೆ ಇದೊಂದು ಇಂಪಾರ್ಟೆಂಟ್ ನೋಡಿ, ವೈ ಅರೈಲ್ ಹ್ಯಾಲೈಡ್ಸ್ ಆರ್ ಎಕ್ಸ್ಟ್ರೀಮ್ಲಿ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. 4 ರೀಸನ್ ಇದೆ ಗೊತ್ತಾ? ಆ ರೀಸನ್ಗಳನ್ನ ನೆನ್ಪಿಟ್ಕೊಂಬಿಡಿ ಚೆನ್ನಾಗಿ. ಆಮೇಲೆ ಇಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಬರುತ್ತೆ. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅದು ಇಂಪಾರ್ಟೆಂಟು. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಆಮೇಲೆ ಇದನ್ನು ಬಿಟ್ಟು ಇಲ್ಲಿ ಏನು ಕೇಳ್ತಾರೆ ಗೊತ್ತಾ? ಫಿಸಿಕಲ್ ಪ್ರಾಪರ್ಟಿಯಲ್ಲಿ ಅರೈಲ್ ಹ್ಯಾಲೈಡ್ಸಲ್ಲಿ ಆರ್ಥೋ, ಮೆಟಾ ಮತ್ತು ಪ್ಯಾರಾ ಡೈಕ್ಲೋರೋ ಕಂಪೌಂಡ್ಸ್ ಇರುತ್ತೆ. ಡೈಕ್ಲೋರೋ ಬೆಂಜಿನ್ ಅದರದ್ದು ಬಾಯ್ಲಿಂಗ್ ಪಾಯಿಂಟು ಮತ್ತು ಮೆಲ್ಟಿಂಗ್ ಪಾಯಿಂಟ್ ಎರಡೂ ಸೇಮ್ ಚೇಂಜ್ ಆಗೋದಿಲ್ಲ. ದರ್ ಇಸ್ ಡಿಫರೆನ್ಸ್, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಟಾಪಿಕ್ ಯಾವುದು ಅಂತಂದರೆ ಟಾಪಿಕ್ ನಂಬರ್ 11, ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಹೌದಾ? ಈ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ದಿಂದ ಫಸ್ಟ್ ಏನು ಇಂಪಾರ್ಟೆಂಟ್ ಇದರಲ್ಲಿ? IUPAC ನೇಮಿಂಗ್ ಆಫ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ 3 ಇಂಪಾರ್ಟೆಂಟೇ. ಹೌದಾ? IUPAC ನೇಮಿಂಗ್ ಆಫ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ 3 ಇಂಪಾರ್ಟೆಂಟೇ.
ಮೂರನ್ನೂ ಒಂಚೂರು ಚೆನ್ನಾಗಿ ನೋಡ್ಕೊಂಬಿಡಿ. ಸೊ ಇದಾದ್ಮೇಲೆ ಏನು ಬರುತ್ತೆ ಅಂತಂದರೆ ಪ್ರಿಪ್ರೇಷನಲ್ಲಿ ಬರುತ್ತೆ. ಪ್ರಿಪ್ರೇಷನ್ ಆಫ್ ಫಿನಾಲ್ಸಲ್ಲಿ ಕಡಿಮೆ ಮೆಥಡ್ ಇದೆ, ಆಲ್ಕೋಹಾಲ್ಸಲ್ಲಿ ಒಂಚೂರು ಕಡಿಮೆನೇ ಇದೆ ಮೆಥಡ್ಗಳು, ಬಟ್ ಅವು ಇಂಪಾರ್ಟೆಂಟ್ ಇದ್ದಾವೆ, ಅವುಗೊಂದು ಸ್ವಲ್ಪ ನೋಡ್ಕೊಂಬಿಡಿ. ಹೌದಾ, ಪ್ರಿಪ್ರೇಷನ್ ಮೆಥಡಲ್ಲಿ ಒಂದು ಸ್ವಲ್ಪ ನೋಡ್ಕೋಬೇಕು. ಸೊ ಆಮೇಲೆ ಏನು ಮಾಡ್ಬೇಕಂತಂದರೆ ಆಮೇಲೆ ನೇಮ್ಡ್ ರಿಯಾಕ್ಷನ್ಸ್ ಬರುತ್ತೆ. ಇದರಲ್ಲಿಯೂ ನೇಮ್ಡ್ ರಿಯಾಕ್ಷನ್ಸ್ ಅಂತ ಇದೆ. ಹೌದಾ, ನೇಮ್ಡ್ ರಿಯಾಕ್ಷನ್ ನೆನಪಿದೆಯಾ? ಕೋಲ್ಬ್ಸ್ ರಿಯಾಕ್ಷನ್ನು, ರೈಮರ್ ಟೈಮನ್ ರಿಯಾಕ್ಷನ್ನು, ಹೌದಾ, ಗಟರ್ಮನ್ ಕೋಚ್ ರಿಯಾಕ್ಷನ್ನು, ಇವೆಲ್ಲ ರಿಯಾಕ್ಷನ್ಸ್ ಬರುತ್ತೆ ಇಲ್ಲಿ. ಹೌದಾ, ಅವೆಲ್ಲ ರಿಯಾಕ್ಷನ್ಗಳನ್ನ ಒಂಚೂರು ಜಾಸ್ತಿ ನೋಡ್ಕೊಳ್ಳಿ. ಆಮೇಲೆ ಏನು ಬರುತ್ತೆ ಗೊತ್ತಾ, ಅಸಿಡಿಟಿ ಆಫ್ ಆಲ್ಕೋಹಾಲ್ಸ್ ಆ್ಯಂಡ್ ಫಿನಾಲ್ಸ್ ಅಂತ ಬರುತ್ತೆ ಇಲ್ಲಿ. ಅಸಿಡಿಟಿ ಆಫ್ ಆಲ್ಕೋಹಾಲ್ಸ್ ಆ್ಯಂಡ್ ಫಿನಾಲ್ಸ್. ಹೌದಾ, ಆಲ್ಕೋಹಾಲ್ದು ಮತ್ತು ಫಿನಾಲ್ದು ಅಸಿಡಿಟಿ ಮೇಲೆ ಕ್ವಶನ್ ಬರುತ್ತೆ. ಇದರ ಮೇಲೆ ಒಂದಿಷ್ಟು ಕಂಪೌಂಡ್ ಕೊಡ್ತಾರೆ, ವಿಚ್ ಈಸ್ ಮೋರ್ ಅಸಿಡಿಕ್, ವಿಚ್ ಈಸ್ ಲೆಸ್ ಅಸಿಡಿಕ್, ಅದು ಇಂಪಾರ್ಟೆಂಟ್ ಆಗುತ್ತೆ, ಒಂಚೂರು ನೋಡ್ಕೊಳ್ಳಿ. ಹೌದಾ, ಆಮೇಲೆ ರಿಯಾಕ್ಟಿವಿಟಿ ಆಫ್ ಫಿನಾಲ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ. ರಿಯಾಕ್ಟಿವಿಟಿ ಮೇಲೆ ಬಟ್ ಕಡಿಮೆ ಕ್ವಶನ್ಸ್ ಇಲ್ಲಿ. ನೆಕ್ಸ್ಟ್ ಟಾಪಿಕ್ ಯಾವುದು? ಯೂನಿಟ್ ನಂಬರ್ 12, aldehydes, ketones and carboxylic acid. Aldehydes, ketones and carboxylic acids. ಡಿಯರ್ ಫ್ರೆಂಡ್ಸ್, ಇಲ್ಲಿಂದ ಏನು ಡಿಲೀಟ್ ಆಗಿಲ್ಲ, ತಲೆ ಕೆಡಿಸ್ಕೋಬೇಡಿ. ಹೌದಾ, ಅಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ದಿಂದ ನೋಡಿ IUPAC ನೇಮಿಂಗ್ ಅಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇಲ್ಲಿ. ಅಲ್ಡಿಹೈಡ್ಸ್ ಇರ್ಬೋದು, ಕೀಟೋನ್ಸ್ ಇರ್ಬೋದು, ಕಾರ್ಬಾಕ್ಸಿಲಿಕ್ ಆಸಿಡ್ದು ಇರ್ಬೋದು. ಹೌದಾ, ಆಮೇಲೆ ಪ್ರಿಪ್ರೇಷನ್ ಅಂತೂ ಸಿಕ್ಕಾಪಟ್ಟೆ ಇದ್ದಾವೆ. ಇದರಲ್ಲಿ ನೇಮ್ಡ್ ರಿಯಾಕ್ಷನ್ಗಳನ್ನ ಜಾಸ್ತಿ ನೆನ್ಬಿಟ್ಕೊಳ್ಳಿ, ನೇಮ್ಡ್ ಇರೋದು. ಹೌದಾ, ಆಮೇಲೆ ಫಿಸಿಕಲ್ ಪ್ರಾಪರ್ಟಿ. ಈ ಫಿಸಿಕಲ್ ಪ್ರಾಪರ್ಟಿಯಲ್ಲಿ ಕ್ವಶನ್ಸ್ ಎಲ್ಲಿಂದ ಬರುತ್ತೆ ಗೊತ್ತಾ? ವೈ ಅಲ್ಡಿಹೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕೀಟೋನ್ಸ್ ಅಂತ ಕೇಳ್ಬೋದು, ಅಥವಾ ಅಮಂಗ್ ಅಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ವಿಚ್ ಆರ್ ಮೋರ್ ರಿಯಾಕ್ಟಿವ್ ಅಂತ ಕೇಳ್ಬೋದು. ಹೌದಾ, ಆಮೇಲೆ ವಿಚ್ ಆರ್ ಹ್ಯಾವಿಂಗ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್, ಹೈಯರ್ ಮೆಲ್ಟಿಂಗ್ ಪಾಯಿಂಟ್, ಈ ಥರದ ಕ್ವಶನ್ಸ್ ಎಲ್ಲ ಬರಬಹುದು. ಹೌದಾ, ವಾಟ್ ಹ್ಯಾಪನ್ಸ್ ಟು ದಿ ಮೆಲ್ಟಿಂಗ್ ಪಾಯಿಂಟ್ ಆನ್ ಬ್ರಾಂಚಿಂಗ್, ಆನ್ ಇನ್ಕ್ರೀಸಿಂಗ್ ನಂಬರ್ ಆಫ್ ಕಾರ್ಬನ್ಸ್, ಈ ಥರ ಕ್ವಶನ್ಸ್ ಬರ್ಬೋದು ಇದ್ರ ಮೇಲೆ ಫಿಸಿಕಲ್ ಪ್ರಾಪರ್ಟಿ ಅಂದರೆ. ಹೌದಾ, ಈ ಕೆಮಿಕಲ್ ಬಿಹೇವಿಯರಲ್ಲಿ ರಿಯಾಕ್ಷನಲ್ಲಿ ಸಿಕ್ಕಾಪಟ್ಟೆ ಕ್ವಶನ್ಸ್ ಫ್ರೇಮ್ ಮಾಡುವಂಥ ಪಾಸಿಬಿಲಿಟಿ ಇದೆ ಅಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡಲ್ಲಿ. ಹೌದಾ, ರಿಯಾಕ್ಟಿವಿಟಿ ಮೇಲೆ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಹೌದಾ, ಸೊ ನೇಮ್ಡ್ ರಿಯಾಕ್ಷನ್ ಅಂತೂ ಇಲ್ಲಿ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ. ಇದನ್ನ ಮಾತ್ರ ನೆನಪಿಟ್ಕೊಂಬಿಡಿ, ಮೋಸ್ಟ್ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್. ಹೇಳ್ತೀನಿ ಇದ್ರ ಬಗ್ಗೆ ನೋಡಿ. ಆಮೇಲೆ ಏನಾಗುತ್ತೆ, ಆಮೇಲೆ ಯಾವುದು ಪ್ರಿಪರೇಷನ್ನು ಮತ್ತು ರಿಯಾಕ್ಷನ್ಸು. ಈ ನೇಮ್ಡ್ ರಿಯಾಕ್ಷನ್ಸನ್ನು ಒಂಚೂರು ನೆನ್ಪಿಟ್ಕೊಳ್ಳಿ. ನೇಮ್ಡ್ ರಿಯಾಕ್ಷನ್ ಯಾವ್ದು ಬರುತ್ತೆ ಅಂತಂದರೆ, ಫಸ್ಟ್ ಇಲ್ಲಿ ರೋಸನ್ಮನ್ ರಿಡಕ್ಷನ್, ಸ್ಟಿಫನ್ಸ್ ರಿಡಕ್ಷನ್. ಹೌದಾ, ಆಮೇಲೆ ಈಟಾರ್ಡ್ ರಿಯಾಕ್ಷನ್. ಇಲ್ಲೆಲ್ಲ ಏನು ಗೊತ್ತಾ, ರಿಯೇಜೆಂಟ್ ನೆನಪಿಟ್ಕೋಬೇಕು. ನೇಮ್ಡ್ ರಿಯಾಕ್ಷನ್ಲಿ ರಿಯೇಜೆಂಟು ಮತ್ತು ಪ್ರಾಡಕ್ಟನ್ನು ಮಸ್ತ್ ನೆನಪಿಟ್ಕೋಬೇಕು. ರಿಯಾಕ್ಟೆಂಟ್ ಯಾವ್ದು ಯೂಸ್ ಮಾಡ್ತೀವಿ, ರಿಯೇಜೆಂಟ್ ಯಾವ್ದು ಯೂಸ್ ಮಾಡ್ತೀವಿ, ಪ್ರಾಡಕ್ಟ್ ಯಾವ್ದು ಬರುತ್ತೆ. ಹೌದಾ, ಈಟಾರ್ಡ್ ರಿಯಾಕ್ಷನ್ನು, ಆಮೇಲೆ ಗಟರ್ಮನ್ ಕೋಚ್ ರಿಯಾಕ್ಷನ್ನು, ಗಟರ್ಮನ್ ಕೋಚ್ ಫಾರ್ಮುಲೇಷನ್ ಅಂತ ಬಂದಿರುತ್ತೆ. ಹೌದಾ, ಸೊ ಆಮೇಲೆ ಏನು ಬರುತ್ತೆ ಇದರಲ್ಲಿ, ಅಲ್ಡಾಲ್ ಕಂಡೆನ್ಸೇಷನು ಅಂತ ಬರುತ್ತೆ, ಆಮೇಲೆ ಕನೀಸ್ ರೋಜ್ ರಿಯಾಕ್ಷನ್ನು. ಇದ್ರ ಮೇಲೆ ಏನಂತ ಬರುತ್ತೆ ಗೊತ್ತಾ, ವಿಚ್ ಟೈಪ್ ಆಫ್ ಅಲ್ಡಿಹೈಡ್ಸ್ ಕ್ಯಾನ್ ಅಂಡರ್ಗೋ ಅಲ್ಡಾಲ್ ಕಂಡೆನ್ಸೇಷನ್, ದೇ ಕ್ಯಾನ್ ಅಂಡರ್ಗೋ ಕನೀಜೋಜ್ ರಿಯಾಕ್ಷನ್, ಅಥವಾ ವಾಟ್ ಆರ್ ದಿ ಪ್ರಾಡಕ್ಟ್ ಫಾರ್ಮ್ಡ್ ಇನ್ ಕನೀಜೋಜ್ ರಿಯಾಕ್ಷನ್. ಈ ಥರ ಕ್ವಶನ್ ಬರುತ್ತೆ. ನಾನು ಈ ಪ್ರಿವಿಯಸ್ ಇಯರಲ್ಲಿ ಬಂದಿರೋ ಕ್ವಶನ್ಗಳನ್ನ ಒಂಚೂರು ಸಾಲ್ವ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಮೈ ವಿಡಿಯೋಸ್. ಹೌದಾ, ಸೊ ಆಮೇಲೆ ಏನು ಬರುತ್ತೆ ಗೊತ್ತಾ, ಇದರಲ್ಲಿ ಎಡಿಷನ್ ಆಫ್ ಅಮೋನಿಯಾ ಆ್ಯಂಡ್ ಇಟ್ಸ್ ಡೆರಿವೇಟಿವ್ ಅಂತಿದೆ ಗೊತ್ತಾ, ಅದ್ರ ಮೇಲೆ ಕ್ವಶನ್ಸ್ ಬರೋ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇದೆ. ಹೌದಾ, ಎಡಿಷನ್ ಆಫ್ ಅಮೋನಿಯಾ ಆ್ಯಂಡ್ ಇಟ್ಸ್ ಡೆರಿವೇಟಿವ್. ಹೌದಾ, ನಾವು ಹೈಡ್ರಾಕ್ಸಿಲಮೈನ್ ಆ್ಯಡ್ ಮಾಡಿದ್ರೆ ಆಕ್ಸೈನ್ಸ್ ಬರುತ್ತೆ. ಹೌದಾ, ಹೈಡ್ರೋಜಿನ್ ಆ್ಯಡ್ ಮಾಡಿದ್ರೆ ಹೈಡ್ರೋಜೋನ್ಸ್ ಬರುತ್ತೆ ಆಲ್ಡಿಹೈಡ್ಸ್ ಕೀಟೋನ್ಸ್ಗೆ. ನೆನಪಿದೆಯಲ್ಲ ಅದು, ಅವುಗಳನ್ನು ಒಂಚೂರು ಚೆನ್ನಾಗಿ ನೋಡ್ಕೊಳ್ಳಿ. ಹೌದಾ, ಆಮೇಲೆ ಈ ಕಾರ್ಬಾಕ್ಸಿಲಿಕ್ ಆಸಿಡಲ್ಲಿ HVZ ರಿಯಾಕ್ಷನ್ ಮೋಸ್ಟ್ ಇಂಪಾರ್ಟೆಂಟು. ಹೌದಾ, ಆಮೇಲೆ ಇಲ್ಲಿ ಕೋಲ್ಬ್ಸ್ ಎಲೆಕ್ಟ್ರೋಲೈಸಿಸ್ ಬರುತ್ತೆ, ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್ ಬರುತ್ತೆ. ಅವೆಲ್ಲ ಒಂಚೂರು ಇಂಪಾರ್ಟೆಂಟ್ ಆಗ್ತವೆ, ನೋಡ್ಕೊಂಬಿಡಿ ಅವುಗಳನ್ನ. ಹೌದಾ, ಸೊ ಇದರಲ್ಲಿ ಮತ್ತೆ ಏನು ಬರುತ್ತೆ ಗೊತ್ತಾ, ಡಿಸ್ಟಿಂಗ್ವಿಷಿಂಗ್ ಟೆಸ್ಟ್ಗಳು ಬರ್ತವೆ. ಹೌದಾ,
ಹೌ ಡು ಯು ಡಿಸ್ಟಿಂಗ್ವಿಶ್ ಫ್ರಾಮ್ aldehydes and ketones? ಹೌದಾ, ದೇ ಆರ್ ಡಿಫರ್ ವಿತ್ ರೆಸ್ಪೆಕ್ಟ್ ಟು ಆಕ್ಸಿಡೇಷನ್. ಟೊಲನ್ಸ್ ರಿಯೇಜೆಂಟು, ಫೆಲಿಂಗ್ ಸೊಲ್ಯೂಷನ್ನು, ಬೆನಡಿಕ್ಟ್ ರಿಯೇಜೆಂಟ್ ಇವೆಲ್ಲ ಏನು ಮಾಡ್ತವೆ, ಅಲ್ಡಿಹೈಡ್ ಜೊತೆ ಟೆಸ್ಟನ್ನು ಕೊಡ್ತವೆ, ಕೀಟೋನ್ಸ್ ಜೊತೆ ಕೊಡೋದಿಲ್ಲ. ಹೌದಾ, ಆಮೇಲೆ ಐಡೋಫಾರ್ಮ್ ಟೆಸ್ಟ್, ಕಂಡೀಷನ್ ಫಾರ್ ಐಡೋಫಾರ್ಮ್ ಟೆಸ್ಟ್. ಐಡೋಫಾರ್ಮ್ ಟೆಸ್ಟ್ಕೊಂಡು ನೋಡ್ಕೊಂಬಿಡಿ. ಇದು ನೆಕ್ಸ್ಟ್ ಬರುತ್ತೆ ಐಡೋಫಾರ್ಮ್ ಟೆಸ್ಟ್, ಬಟ್ ಇಲ್ಲೇ ನೋಡ್ಕೊಳ್ಳೋದು ಒಳ್ಳೇದು ಇದನ್ನು. ಹೌದಾ, ಅರ್ಥ ಆಯ್ತಾ? ನೆಕ್ಸ್ಟ್ ಅಮೈನ್ಸ್. ನೆಕ್ಸ್ಟ್ ಟಾಪಿಕ್ ಯಾವುದು? ಯೂನಿಟ್ ನಂಬರ್. ಡಿಯರ್ ಫ್ರೆಂಡ್ಸ್, ಓಕೆ ನೋಡಿ, ಈ ಅಮೈನ್ಸ್ ಟಾಪಿಕ್ದಿಂದ, ಸೊ ಟಾಪಿಕ್ ನಂಬರ್ 13 ಏನಿದು ಅಮೈನ್ಸು. ಅಮೈನ್ಸ್ ಟಾಪಿಕ್ದಿಂದ ಇಲ್ಲಿ ಏನು ಬರುತ್ತೆ ಗೊತ್ತಾ? ಸೊ ವಿಲ್ ಗೆಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಗೊತ್ತಾ? IUPAC ನೇಮ್ ಆಫ್ ಅಮೈನ್ಸ್. ಅಮೈನ್ಸ್ದು IUPAC ನೇಮು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದ್ರ ಮೇಲೆ ಒಂಚೂರು ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ ಪ್ರಿಪ್ರೇಷನ್ ಆಫ್ ಅಮೈನ್ಸ್. ಈ ಪ್ರಿಪ್ರೇಷನ್ ಆಫ್ ಅಮೈನ್ಸಲ್ಲಿ ಗ್ಯಾಬ್ರಿಯಲ್ ಥಾಲಮೈಡ್ ಸಿಂಥಸಿಸ್ ಬರುತ್ತೆ, ಹಾಫ್ಮನ್ಸ್ ಬ್ರೋಮಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಅಂತ ಬರುತ್ತೆ. ಹೌದಾ, ಆಮೇಲೆ ಇಲ್ಲೇ ಈ ಥರದ್ದೆಲ್ಲ ರಿಯಾಕ್ಷನ್ ಬರುತ್ತೆ, ಅವುಗಳನ್ನು ಒಂಚೂರು ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ ರಿಯಾಕ್ಷನ್ಸ್ ಆಫ್ ಅಮೈನ್ಸ್ ರಿಯಾಕ್ಷನ್ಗಳನ್ನು ಒಂಚೂರು ನೋಡ್ಕೊಳ್ಳಿ. ಹೌದಾ, ಇದರಲ್ಲಿ ಒಂದು ಸ್ವಲ್ಪ ಇಂಪಾರ್ಟೆಂಟ್ ರಿಯಾಕ್ಷನ್ ಇದೆ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬರೋದು ಯಾವುದು ಗೊತ್ತಾ? ಬೇಸಿಕ್ ನೇಚರ್ ಆಫ್ ಅಮೈನ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಯಾವುದು? ಬೇಸಿಕ್ ನೇಚರ್ ಆಫ್ ಅಮೈನ್ಸ್. ಹೌದಾ, ಸೊ ಅದರಲ್ಲಿ ಮಿಥೈಲ್ ಅಮೈನು ಮತ್ತು ಇಥೈಲ್ ಅಮೈನ್ಸ್ ಅಂತ ಬರುತ್ತೆ. ಪ್ರೈಮರಿ ಅಮೈನು, ಸೆಕೆಂಡರಿ ಅಮೈನು, ಟರ್ಷರಿ ಅಮೈನು, ವಿಚ್ ಈಸ್ ಮೋರ್ ಬೇಸಿಕ್. ಅಂಡ್ಲಿನ್ ಆ್ಯಂಡ್ ಅಮೈನ್ ಅಮಂಗ್ ದೆಮ್ ವಿಚ್ ಈಸ್ ಮೋರ್ ಬೇಸಿಕ್, ಈ ಥರ ಬರುತ್ತೆ. ಹೌದಾ, ಸೊ ಆರ್ಡರ್ ಆಫ್ ಬೇಸಿಸಿಟಿ ಆಫ್ ಅಮೈನ್ಸ್ ಅಂತ ಕ್ವಶನ್ ಕೇಳ್ತಾರೆ. ಆರ್ಡರ್ ಆಫ್ ಬೇಸಿಕ್ ನೇಚರ್ ಆಫ್ ಅಮೈನ್ಸ್, ಬೇಸಿಸಿಟಿ ಆಫ್ ಅಮೈನ್ಸ್ ಅಥವಾ ಅನಿಲೀನ್ಸ್ ಅಥವಾ ಸಬ್ಸ್ಟಿಟ್ಯೂಟೆಡ್ ಅನಿಲೀನ್ಸ್, ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಆಮೇಲೆ ಇದರಲ್ಲಿ ಒಂದಿಷ್ಟು ನೇಮ್ಡ್ ರಿಯಾಕ್ಷನ್ ಇದೆ, ಒಂಚೂರು ಸ್ವಲ್ಪ ಇದೆ ನೇಮ್ಡ್ ರಿಯಾಕ್ಷನ್. ಪಾರ್ಟ್ 2 ಅದಲ್ಲಿ ಇದು ಇತ್ತು, ಯಾವುದು? ಡೈಜೋನಿಯಂ ಸಾಲ್ಟ್ ಅದು ಡಿಲ್ಟ್ ಆಗಿದೆ. ಹೌದಾ, ಸೊ ರಿಮೈನಿಂಗ್ ವಿಲ್ ಬಿ ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ, ಅದನ್ನೊಂಚೂರು ನೋಡ್ಕೊಂಬೇಡಿ. ಹೌದಾ, ಆಮೇಲೆ ನೆಕ್ಸ್ಟ್ ಬರೋದು ಯಾವುದು? ಬಯೋಮಾಲಿಕ್ಯೂಲ್ಸ್. ಡಿಯರ್ ಫ್ರೆಂಡ್ಸ್, ಬಯೋಮಾಲಿಕ್ಯೂಲ್ಸಲ್ಲಿ ಏನು ಬರುತ್ತೆ ಗೊತ್ತಾ? ಮೋಸ್ಟ್ ಇಂಪಾರ್ಟೆಂಟು ಮೋನೋಸೆಕ್ರೈಡ್ಸ್. ಆ ಮೋನೋಸೆಕ್ರೈಡ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬರೋದು ಯಾವುದು? ಗ್ಲುಕೋಸ್. ಹೌದಾ, ಗ್ಲುಕೋಸ್ ಸ್ಟ್ರಕ್ಚರ್ ಕೇಳ್ತಾರೆ. ಆಮೇಲೆ ಗ್ಲುಕೋಸ್ ಸ್ಟ್ರಕ್ಚರನ್ನು ಎಲುಸಿಡೇಷನ್ ಮಾಡಬೇಕಾದ್ರೆ 6 ರಿಯಾಕ್ಷನ್ಸ್ ಇದೆ. ಹೌದಾ, ರಿಯಾಕ್ಷನ್ ವಿತ್ ಹೈಡ್ರೋಜನ್ ಅಯೋಡೈಡು, ರಿಯಾಕ್ಷನ್ ವಿತ್ HNO3. ಹೌದಾ, ಈ ಥರದ್ದೆಲ್ಲ ರಿಯಾಕ್ಷನ್ಸ್ ಬರುತ್ತೆ. ಅವು ಯಾವ್ಯಾವ ರಿಯಾಕ್ಷನ್ ಏನು ಪ್ರೊಡಕ್ಷನ್ ಮಾಡುತ್ತೆ ಅನ್ನೋದನ್ನು ಕೇಳ್ತಾರೆ ಕ್ವಶನ್ಸ್. ಹೌದಾ, ಅದ್ರ ಮೇಲೆ ಇಂಪಾರ್ಟೆಂಟು ಕ್ವಶನ್ಸ್ ಎಲ್ಲ ಫ್ರೇಮ್ ಮಾಡ್ಬೋದು, ಅದನ್ನು ಚೂರು ನೋಡ್ಕೊಂಬಿಡಿ ಚೆನ್ನಾಗಿ. ಆಮೇಲೆ ಹಾವರ್ತ್ ಸ್ಟ್ರಕ್ಚರ್ನ ಕೇಳಬಹುದು. ಹಾವರ್ತ್ ಸ್ಟ್ರಕ್ಚರ್, ಅಲ್ಫಾ ಡಿ ಗ್ಲುಕೋ ಪ್ಯೂರಾನೋಸು, ಬೀಟಾ ಡಿ ಗ್ಲುಕೋ ಪ್ಯೂರಾನೋಸು, ಆಮೇಲೆ ಫೈರನೋಸು, ಇದ್ರ ಮೇಲೆ ಮೋನೋಸೆಕ್ರೈಡ್ ಮೇಲೆ ಮಾತ್ರ ಕ್ವಶನ್ ಬರುತ್ತೆ, ಗ್ಲುಕೋಸು ಫ್ರಕ್ಟೋಸ್ ಮೇಲೆ. ಹೌದಾ, ಇದಾದಮೇಲೆ ಡೈಸೆಕ್ರೈಡು, ಪಾಲಿಸೆಕ್ರೈಡ್ಸು ಎಲ್ಲ ರಿಮೂವ್ ಆಗಿದ್ದಾವೆ, ಆಲಿಗೋಸೆಕ್ರೈಡ್ಸಲ್ಲಿ ಎಲ್ಲ. ಹೌದಾ, ಸೊ ಆಲಿಗೋಸೆಕ್ರೈಡಲ್ಲಿ ಡೈಸೆಕ್ರೈಡ್ ಮಾತ್ರ ಇದೆ, ಅದರಲ್ಲಿ ಸುಕ್ರೋಸ್ ಇಂಪಾರ್ಟೆಂಟು, ಅದನ್ನ ಒಂಚೂರು ನೋಡ್ಕೊಂಬಿಡಿ. ಆಮೇಲೆ ಬರೋದು ಯಾವುದು? ಅಮ್ಯುನೋ ಆ್ಯಸಿಡ್ಸ್. ಅದರಲ್ಲಿ ಕ್ವಶನ್ಸು ಎಸೆನ್ಷಿಯಲ್ ಅಮ್ಯುನೋ ಆ್ಯಸಿಡು, ನಾನ್ ಎಸೆನ್ಷಿಯಲ್ ಅಮ್ಯುನೋ ಆ್ಯಸಿಡ್ ಮೇಲೆ ಕ್ವಶನ್ ಕೇಳ್ತಾರೆ. ಅಥವಾ ಆಪ್ಟಿಕಲಿ ಆ್ಯಕ್ಟಿವ್ ಅಮ್ಯುನೋ ಆ್ಯಸಿಡ್ಸ್ ಯಾವುದಿದೆ ಅಥವಾ ಇನ್ಆ್ಯಕ್ಟಿವ್ ಯಾವುದಿದೆ ಅಂತ ಕೇಳ್ತಾರೆ. ಹೌದಾ, ಆಮೇಲೆ ಪೆಪ್ಟೈಡ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಪೆಪ್ಟೈಡ್ ಲಿಂಕೇಜ್ ಮೇಲೆ, ಪೆಪ್ಟೈಡ್ ಬಾಂಡ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಎಷ್ಟು ಅಮಿನೋ ಆ್ಯಸಿಡ್ ಮಾಲಿಕ್ಯೂಲ್ ಇದ್ದರೆ ಎಷ್ಟು ಪೆಪ್ಟೈಡ್ ಬಾಂಡ್ ಆಗುತ್ತೆ ಅನ್ನೋದ್ರ ಮೇಲೆ. ಸ್ಟ್ರಕ್ಚರ್ ಆಫ್ ಪ್ರೋಟೀನ್, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಇಂತಿದೆಯಲ್ಲ ಪ್ರೋಟೀನ್ದು. ಆಮೇಲೆ ಗ್ಲೋಬುಲಾರ್ ಪ್ರೋಟೀನು, ಫೈಬ್ರಸ್ ಪ್ರೋಟೀನು, ಅದ್ರ ಮೇಲೆ ಕ್ವಶನ್ ಬರುತ್ತೆ. ಆಮೇಲೆ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಮೇಲೆ ಒಂಚೂರು ಕ್ವಶನ್ ಬರಬಹುದು. ಆಮೇಲೆ ಡಿಯರ್ ಫ್ರೆಂಡ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ. ನ್ಯೂಕ್ಲಿಕ್ ಆಸಿಡ್ ಅಂತೂ ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲಿ DNA RNA ಕೇಳ್ತಾರೆ. ನೈಟ್ರೋಜನಸ್ ಬೇಸ್ಗಳು ನೆನಪಿಟ್ಟುಗಳು ಯಾವ್ಯಾವಿದೆ ಅಂತೇಳಿ. DNAದಲ್ಲಿ ಯಾವುದಿದೆ, RNAದಲ್ಲಿ ಯಾವುದಿರುತ್ತೆ, DNAದಲ್ಲಿ ಯಾವ್ದು ಇರೋದಿಲ್ಲ ಅಥವಾ RNAದಲ್ಲಿ ಯಾವ್ದು ಇರೋದಿಲ್ಲ, ಅಥವಾ ವಿಚ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ DNA ಬಟ್ ನಾಟ್ ಇನ್ RNA, ಈ ಥರ ಕ್ವಶನ್ ಕೇಳ್ತಾರೆ. ಹೌದಾ, AGCT ಮತ್ತು AGCU ನೆನಪಿಟ್ಟುಕೊಳ್ಳಿ. ಆಮೇಲೆ ಬಾಂಡಿಂಗ್, ಇದು ಹೈಡ್ರೋಜನ್ ಬಾಂಡಿಂಗ್, ಯಾವ ನೈಟ್ರೋಜನ್ ಬೇಸ್ ನಡುವೆ ಯಾವ ಹೈಡ್ರೋಜನ್ ಬಾಂಡ್ ಇರುತ್ತೆ, ಡಬಲ್ ಬಾಂಡ್ ಎಲ್ಲಿರುತ್ತೆ, ಟ್ರಿಪಲ್ ಬಾಂಡ್ ಎಲ್ಲಿರುತ್ತೆ, ಡೈಸಲ್ಫೈಡ್ ಲಿಂಕೇಜ್ ಎಲ್ಲಿರುತ್ತೆ, ಡೈಸಲ್ಫೈಡ್ ಲಿಂಕೇಜ್ ಮೇಲೂ ಕ್ವಶನ್ ಬರುತ್ತೆ. ಹೌದಾ, ಆಮೇಲೆ ಏನು ಬರುತ್ತೆ ಅಂತಂದರೆ ನ್ಯೂಕ್ಲಿಯೋಟೈಡ್ ಅಂದರೆ ಏನು, ನ್ಯೂಕ್ಲಿಯೋಸೈಡ್ ಅಂದರೆ ಏನು, ಈ ಥರದ ಕ್ವಶನ್ಗಳು ಫ್ರೇಮ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹೌದಾ, ಸೊ ಇದ್ರ ಬಗ್ಗೆ ಒಂಚೂರು ಕಾನ್ಸಂಟ್ರೇಟ್ ಮಾಡಿ. ಓಕೆನಾ ಡಿಯರ್ ಫ್ರೆಂಡ್ಸ್, ನೀವು ಇಷ್ಟೇನಾದರೂ ಕಾನ್ಸಂಟ್ರೇಟ್ ಮಾಡಿದ್ರೆ ಸ್ವಲ್ಪ ನಿಮ್ಮ ಸ್ಕೋರ್ ಚೆನ್ನಾಗಾಗುತ್ತೆ. ಆ್ಯಂಡ್ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಹೌದಾ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಈಗಲೇ ಶೇರ್ ಮಾಡಿಬಿಡಿ ಇದನ್ನು. ನಾಳೆನೇ ನಿಮ್ಮ ಎಕ್ಸಾಮ್ ಇರೋದು. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಆ್ಯಂಡ್ ಡಿಯರ್ ಫ್ರೆಂಡ್ಸ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಒಂಚೂರು ನಾನು ವಿಡಿಯೋದಲ್ಲಿ ಏನಾಯಿತು ಅಂತಂದರೆ, ಇದಕ್ಕಿಂತ ಮೊದಲು ಮಾಡೋ ವಿಡಿಯೋದಲ್ಲಿ ಒಂದಿಷ್ಟು ಸ್ಟ್ರಕ್ ಆಗಿದೆ. ಹೌದಾ, ಈಗ ಯಾವ ಟಾಪಿಕ್ ಅಂದರೆ ಕೋಆರ್ಡಿನೇಷನ್ ಕಂಪೌಂಡ್ ಟಾಪಿಕಲ್ಲಿ. ಹೌದಾ, ಆಮೇಲೆ ನಾನು ನಿಮ್ಗೆ ಪ್ರಾಮಿಸ್ ಮಾಡಿರೋ ಥರ ನಾನು ಎಲ್ಲ ಟಾಪಿಕ್ದು ಏನು ಮಾಡಿದೆ, ಎಲ್ಲನೂ
ಸಾಲ್ವ್ ಮಾಡಿದ್ದೀನಿ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನ. ದೋಸ್ ಆರ್ ವೆರಿ ಮಚ್ ಹೆಲ್ಪ್ಫುಲ್. ಓಕೆ ಆ್ಯಂಡ್ ಡಿಯರ್ ಫ್ರೆಂಡ್ಸ್, ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಚೆನ್ನಾಗಿ ಮಾಡಿ. ಸೊ ನೋಡಿ, ಎಕ್ಸಾಮ್ ಹಾಲಿಗೆ ಹೋಗೋಕ್ಕಿಂತ ಮೊದಲು ಒಂದು ಸ್ವಲ್ಪ ಮೈಂಡನ್ನು ಕೂಲಾಗಿ ಇಟ್ಕೊಳ್ಳಿ. ಒಂದು ಅಟ್ಲೀಸ್ಟ್ 20 ಮಿನಿಟ್ ಬಿಫೋರ್ ಹ್ಯಾಂಡ್ ಏನೇನೂ ಓದಬೇಡಿ. ಎಕ್ಸಾಮ್ ಇನ್ 20 ಮಿನಿಟಲ್ಲೇ ಸ್ಟಾರ್ಟ್ ಆಗುತ್ತೆ ಅನ್ನೋ ಅಷ್ಟರಲ್ಲಿ ನೀವು ಓದ್ತಾ ಕೊಡಬೇಡಿ. ಅವಾಗ ಒಂದು ಸ್ವಲ್ಪ ನಿಮ್ಮ ಮೈಂಡಿಗೆ ರಿಲ್ಯಾಕ್ಸ್ ಆಗಿ ಟೈಮ್ ಕೊಡಿ. ಒನ್ಸ್ ಯುವರ್ ಮೈಂಡ್ ಗೆಟ್ ರಿಲ್ಯಾಕ್ಸ್ಡ್, ಸೊ ಇಟ್ ಹ್ಯಾಸ್ ಅ ಟ್ರಮೆಂಡಸ್ ಪವರ್. ಅದೇನು ಮಾಡುತ್ತೆ, ನೀವು ಕಲ್ತಿರೋದನ್ನೆಲ್ಲ ಏನು ಮಾಡುತ್ತೆ, ಎಕ್ಸಾಮಲ್ಲಿ ರಿಕಾಲ್ ಮಾಡೇ ಮಾಡುತ್ತೆ. ಅದರಲ್ಲಿ ಏನೂ ಡೌಟ್ ಇಲ್ಲ, ಹೌದಾ? ಸೊ ಕಾಮಾಗಿ ಹೋಗಿ, ಹಾಲ್ ಟಿಕೆಟ್ ಎಲ್ಲ ಕರೆಕ್ಟಾಗಿ ತೊಗೊಂಡು ಹೋಗಿ. ಹವೆವರ್ ಇವತ್ತಂತ ಎಕ್ಸಾಮ್ ಹೋಗಿ ಬಂದಿರ್ತೀರ, ನಾಳೆ ಏನು ತೊಂದರೆ ಇಲ್ಲ. ಸೊ ಆಲ್ ದ ವೆರಿ ಬೆಸ್ಟ್ ಒನ್ಸ್ ಅಗೈನ್. ಆಲ್ ದ ವೆರಿ ಬೆಸ್ಟ್. ಬಾಯ್.